ಅಕ್ಕದಾಗ ನೋಡಿದೆ, ಸೂಪರ್ ಆಗಿತ್ತು. ಥ್ಯಾಂಕ್ ಯು ಜಿ. ಎಷ್ಟು ದಿನ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದೆ ಗೊತ್ತಾ? ಹೌದಾ? ಇನ್ನೊಂದ್ಸಲಿ ಒಂದು ಲೈನ್ ನುಡಿಸೋ ಬೇಗ. ಹಾ ಜಿ, ಖಂಡಿತ. ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಓಪನಿಂಗ್ ಸಖತ್ ಎನರ್ಜಿ ಇತ್ತು. ಕಮಾನ್ 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 ಕಮಾನ್. ಹಾ ಅಮ್ಮ, ಟುಯಿ ಪುಯಿ ಬಿಟ್ಬಿಡು, ನುಡ್ಸು. ಇದ್ಯಾಕ ಒಂದ್ ಸ್ವಲ್ಪ ತೇಗ್ದಂಗಿತ್ತು. ಹಾ ಅಲ್ಲ, ನುಡ್ಸಮ್ಮ ಬೇಗ. ಹಾಡುಗಳಿಗೆ ಲಿಪ್ ಸಿಂಕ್ ನೋಡಿದ್ದೆ ಮಿಸ್ ಲೋಕೇಶ್, ಆದ್ರೆ ಗಿಟಾರ್ ಸಿಂಕಿಂಗು ಎಕ್ಸ್ಟ್ರಾರ್ಡನರಿ ಇದು. ಈ ಅಮ್ಮ ಇರೋದೇ ಸಿಂಕ್ ತರ, ಅದ್ರ ಸಿಂಕ್ ಬೇರೆ. ಏನೇನ್ ಶೋಕಿ ಇರುತ್ತೆ ನೋಡ್ರಿ. ಹೌ ಮಿಸ್ ಲಂಕೇಶ್? ಸೂಪರ್ ಮಿಸ್ ಲೋಕೇಶ್. ಅವರ್ ಆಡಿಯನ್ಸ್, ಹೌ ಆರ್ ಯು? ಸೂಪರ್, ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ತಾಜಾ ತಾಜಾ ಪಾನಿಪೂರಿ, ಹೈ ತಾಜಾ ತಾಜಾ ಪಾನಿಪೂರಿ, ತಾಜಾ ತಾಜಾ ಪಾನಿಪೂರಿ. ಒಂದು ನೋಡಿ ಒಂದು ಸಾರಿ, ತಿಂದು ನೋಡಿ ಒಂದು ಸಾರಿ, ಕೊಂಡು ನೋಡಿ ಒಂದು ಸಾರಿ ರುಚಿಕಾರಿ. ತಾಜಾ ತಾಜಾ ಪಾನಿಪೂರಿ, ಹಾ ತಾಜಾ ತಾಜಾ ಪಾನಿಪೂರಿ, ಹಾ ತಾಜಾ ತಾಜಾ ಪಾನಿಪೂರಿ. ಸೌಂದರ್ಯ ವೃದ್ಧಿಗೆ ಪಾನಿಪುರಿ, ಆಯುಷ್ ವೃದ್ಧಿಗೆ ಚುರ್ಮುರಿ, ಯೌವನದ ಪುರಿಸ್ತಾಪಿಗೆ ಬಲ್ಪುರಿ, ಸಾಲಗಾರರ ಕಾಪಿ ಸಪ್ಬೇಕಾ, ದಹಿಪುರಿ, ಕಾರ್ EMI ಸಹಿ ಮಾಡ್ಬೇಕಾ, ಸೇವ್ ಪುರಿ, ಹಾಲಾಕೋರಿಗೆ ದುಡ್ಡು ಕೊಟ್ಟಿಲ್ವಾ, ಹಾಲು ಪುರಿ. ಏನ್ರಿ ಇದು? ಸಾಲ್ಗಾರ ಕಾಟ, EMI, ಆಮೇಲೆ ಹಾಲು ಹಾಕೋನಿಗೆ ದುಡ್ಡು ಕೊಟ್ಟಿಲ್ವಾ? ಇದೆಲ್ಲ ಸೇವ್ ಮಾಡ್ಬೇಕು ಅಂದ್ರೆ ಸೇವ್ ಪುರಿ ಹಾಲಿಪುರಿ ಏನಕ್ಕೆ ತಿನ್ಬೇಕು? ನೋಡಿ ಸರ್, ಈ ಪಾನಿಪುರಿ ಚುರ್ಮುರಿಗೆಲ್ಲವ ನಾವು ಸ್ಪೆಷಲ್ ಖಾರ ಹಾಕೊಡ್ತೀವಲ್ಲ, ಎಲ್ಲ ಸಮಸ್ಯೆ ಎಲ್ಲ ಸಾಲ್ವ್ ಆಯ್ತದೆ. ಅದ್ ತಿಂದ್ರೆ ಸಮಸ್ಯೆ ಹೆಂಗ ಸಾಲ್ವ್ ಆಗುತ್ತೆ? ಯಾಕೆಂದ್ರೆ ನೋಡಪ್ಪ, ಈಗ ಸಾಲಿ ಕೊಟ್ಟಿರಲ್ಲ ಮನೆ ಬಂದು ಗಲಾಟೆ ಮಾಡ್ತೀವಿ, ವಾಪಸ್ ಕೊಡು ಅಂತ. ಆಗ ಅವ್ರನ್ನ ನಾವು ಪ್ರೀತಿಯಿಂದ ಅವ್ರನ್ನ ಕುರಿಸಿ ಸಮಾಧಿಯಿಂದ ಮಸಾಲ್ ಪುರಿ ತಿನ್ನಿ ಪಾನಿಪುರಿ ತಿನ್ನಿ ಅಂತ ಕೊಡ್ತೀವಿ. ಸರಿ, ಅದಕ್ಕೆ ಸರ್ ಅದ್ರೊಳಗೆ ನಾವು ಚೆನ್ನಾಗಿ ಹುಣಸೆ ಹಣ್ಣ ಹಾಕಿ ಕ್ಯೂಚ್ ಎಲ್ಲ ಕೊಡ್ತೀವಿಲ್ಲ, ಚೆನ್ನಾಗಿತ್ತು ಅಂತ ಚರ್ರ ಪರ್ರನ್ ತಿಂತಾರೆ, ಹೊಟ್ಟೆ ಕುಡ್ಡ ಅಂತದೆ, ಬಾತ್ರೂಮ್ ಸೇರ್ಕತ್ತಾರೆ, 3 ದಿನ ಗಂಟು ಬೇಡ್ತೀನಿ ಪಾರುತ್ತಾನೆ. ಏನ್ ಲಾಜಿಕ್ ರೀ ಒಂದು. ಹೌದು, ಸಡನ್ ಆಗಿ ಯಾಕೆ ಡಿಸಿಷನ್ ಅಂತ ಹೇಳಿ. ಅಲ್ಲ ಕಣ ಪಿಪಿ, ನೀನೇನ ಪಕ್ಕದ ಮನೇಲಿ ಇರೋದ್ ಬಿಟ್ಟು ಇವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ಯಾ? ನಮ್ಮ ಅಪ್ಪ ಸರ್. ನಿಮ್ಮ ಅಪ್ಪನ? ಹೌದು. ಏನ್ರಿ ಇದು? ಮಗ ಯಾವೂರಪ್ಪ ನಿಂದು? ಮಂಡ್ಯ. ಎಷ್ಟು ನಿಂಗೆ ವಯಸ್ಸು? ಒಂದ್ 24. ತೆಗೆದು ಹಾಕ್ಬಿಡ್ತೀನಿ ನನ್ನ ಮಗನೇ. ಅಲ್ವೋ, ನಾ ಮಂಡ್ಯದ ಬರ್ತಿದ್ದು 12 ವರ್ಷದ ಹಿಂದೆ. 24 ವರ್ಷದ ಮಗ ಹೇಗ ಹುಡ್ತಾನೆ? ಅಯ್ಯೋ ಸರ್, ನಾನ್ ಹೇಳ್ತು ನೀವು ನಮ್ಮ ಅಪ್ಪ ಅಂತಲ್ಲ, ನಮ್ಮ ಅಪ್ಪನ ಖರ್ಚಿಗೆ ಕಾಸು ಕೊಡು ಅಂತ ಹೇಳಿದ್ರೆ ಹೋಗಲ್ಲ, ಕಾಸಿಲ್ಲ ಅಂತಾನೆ. ಅದಕ್ಕೆ ನೀವ್ ಹೆಂಗಿರು ಪಾನಿಪುರಿ ಬಿಸ್ನೆಸ್ ಮಾಡ್ತಿದ್ರಲ್ಲ, ಬಿಸ್ನೆಸ್ ನಿಮ್ ಜೊತೆಗೆ ನಾನು ಮಾಡಿದ್ರೆ ಸಣ್ಣ ಪುಟ್ಟ ಖರ್ಚು ಕಾಸು ಕೊಡ್ತೀನಿ ಅಂತ ನಿಮ್ ಜೊತೆ ಸೇರ್ಕೊಂಡ್ತು. ಹೌದು, ಎಷ್ಟು ಒಂದ್ ಪ್ಲೇಟ್ ಪಾನಿಪುರಿ? ಏನೇ ಅದು ರೇಟ್ ಕೇಳಿ ತಗೊಳ್ಳೋದಕ್ಕೆ ಇದೇನು ಲೋಕಲ್ ಬಿಸ್ನೆಸ್ ಮೆನು ಕಾರ್ಡ್ ಇದೆಯಾ ಮಾಮೇಲೆ ಹೇಳಿ ಕೊಡಪ್ಪ. ಮೆನು ಕಾರ್ಡ್ ನೋಡಿ ಸಾ, ಹುಡುಗರಿಗೆ ಒಂದ್ ರೈಟು, ಹುಡುಗಿರಿಗೆ ಒಂದ್ ರೈಟು. ಇದೇನ್ ಗುರು ಇದು? ನೋಡಿ ಗೊತ್ತಾಯ್ತದೆ. ಮೆನು ಫಾರ್ ಬಾಯ್ಸ್, ಪಾನಿಪುರಿ 750 ರೂಪಾಯಿ, ಮಸಾಲಾ ಪುರಿ 1200 ರೂಪಾಯಿ, ಹೌದು ಹೌದು, ಸೇವ್ ಪುರಿ 950 ರೂಪಾಯಿ, ಕರೆಕ್ಟ್, ಆಲೂ ಪುರಿ 800 ರೂಪಾಯಿ, ನೋಡು, ದಹಿ ಪುರಿ ವಿತ್ ಎಕ್ಸ್ಟ್ರಾ ಸ್ಪೈಸು 1100 ರೂಪಾಯಿ. ಅಯ್ಯಯ್ಯಪ್ಪ, ಅಲ್ಲ ರೀ, ಪಾನಿಪುರಿ ಮಾಡ್ತಾ ಇದ್ರ ಇಲ್ಲ ಕೊಳ್ಳೆ ಹೊಡಿತಾ ಇದ್ರ ನೀವು? ಹುಡುಗಿರ್ ಮೆನು ಕೊಡು, ಹುಡುಗಿರ್ ಮೆನು ಕೊಡು. ಹುಡುಗಿರ್ ಮೆನು ಇಲ್ಲ, ಹುಡುಗರು ಮೆನು ಅಲ್ಲದೆ ಹುಡುಗಿರ್ ಮೆನು ನನ್ನ ತಲೆಯಲ್ಲದೆ. ಇವ್ರು ಹೇಳ್ತಾರೆ ಕೇಳಿ. ಹೇಳಿ. 1 ಪ್ಲೇಟ್ ಪಾನಿಪುರಿ, ಐ ಲವ್ ಯು. 1 ಪ್ಲೇಟ್ ಮಸಾಲ ಪೂರಿ, ಐ ಕಿಸ್ ಯು. 1 ಪ್ಲೇಟ್ ಸೇವ್ ಪೂರಿ, ಐ ವಾಂಟ್ ಟು ಹಗ್ ಯು.
1 ಪ್ಲೇಟ್ ಬೇಲ್ಪುರಿ. ಐ ವಾಂಟ್ ಟು ಮ್ಯಾರಿ ಯು. ಏನ್ ಗುರು ಇದು? ಹುಡುಗರಿಗೆ 700 1200, ಹೆಣ್ಮಕ್ಳಿಗೆ ಐ ಲವ್ ಯು, ಐ ಕಿಸ್ ಯು, ಐ ಹಗ್ ಯು, ಬರೀ ಡೈಲಾಗ್ ಹೊಡಿತಾ ಇದ್ದೀರಾ. 1 ಪ್ಲೇಟ್ ಪಾನಿಪುರಿ ತಗೊಂಬಿಟ್ಟು ಐ ಲವ್ ಯು ಅಂದ್ರೆ ಸಾಕು. ಎಲ್ಲ ಫ್ರೀ. ಅಲ್ಲ, ಈ ವಯಸ್ಸಲ್ಲಿ ನೋಡಿ ಏನ್ ಪ್ಲಾನ್ ಮಾಡಿದಿರಾ? ನನ್ ತಲೆಯಲ್ಲಿ ಬರ್ದೇ ಇರೋ ಐಡಿಯಾ ನಿಮ್ ತಲೆಯಲ್ಲೇ ಬಂದ್ಬಿಟ್ಟಿದ್ಯಲ್ಲ. ಸರ್ ಹಂಗಂದಾಗ ಈ ವೈ ನೋಡ್ಬೇಕು. ಕಾಂಬ್ಳಿ ಉಳುತ್ತಾರೋ ಹರಿತಾರೋ ರಕ್ತ ಅದೆಂತದೋ ಆಯ್ತಲ್ಲ ಇಂಜಿನು ಅದ್ರ ತರ ಕುಲುತ್ತಾ ಇರ್ತದೆ. ಐ ಲವ್ ಯು ಅಂದಾಗ ಏನ ತುಂಬಾ ಸ್ಪೀಡ್ ಒಳ್ಳೇದಲ್ಲ ಪಾರ್ತ್ರೆ. ನನ್ ಮಾತ್ ಕೇಳಿ ನೋಡು, ಈ ಮಾತ್ನ ನೀನು ಬೇಕಿರೋ ಗಾಡಿ ಹೇಳು, ನಾನು ಬ್ರೇಕ್ಲೆಸ್ ಹರ್ಕಿಲಿಸ್. How are you, my guys? Super. Anybody want Panipuri? Come on. Hey, ನೀ ಮುಟ್ಬೇಡ. ಅಲ್ಲ ನಿಮ್ಮ ಹತ್ರನೇ ಕರ್ಕ ಬರ್ತೀನಿ ಪ್ಲೇಸ್. ನೋಡಿ, ನಿಮಗೆ ನಾನು ಪಾನಿಪುರಿ ಕೊಡಿಸ್ತೀನಿ. ಈಗ ನನ್ನ ಜೊತೆ ನೀವು ಡಾನ್ಸ್ ಮಾಡಬೇಕು. ಶುರು. ಕೊಡಲ್ಲ, ತಲೆ ಉಜ್ಜೋದಲ್ಲ, ಈ ಟೈಮಲ್ಲಿ ಕೈ ಉಜ್ಜು. ನೀವ್ ಹೋಗಿ ಬನ್ನಿ 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 ಬನ್ನಿ. ನಾನು ಎಲ್ಲಿದ್ದೀನಪ್ಪ? ಇಲ್ಲೇ ಇದ್ದೀರಾ ಈಗ ಸದ್ಯಕ್ಕೆ, ಇಲ್ಲೇ ಇದ್ದೀರಾ. ಅಯ್ಯೋ, ಇನ್ನೂ ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು. ನಿಮ್ಮೊಬ್ಬರನ್ನ ತಡ್ಕೊಳ್ಳೋದೇ ಕಷ್ಟ ಆಗಿತ್ತು. ಆದ್ರೂ ಈ ವಯಸ್ಸಲ್ಲಿ ಇಷ್ಟು ಪಾಸಿಟಿವ್ ಆಗಿದ್ದೀರಲ್ಲ, ಸೂಪರ್, ಖುಷಿ ಆಯ್ತು. ನಿಮ್ಮ ಎನರ್ಜಿಗೆ ಬಹಳ ಹೇಳ್ತಾರೆ ಮನ್ಸು ಗಾರ್ಡನ್ ಹೋಗ್ಯಾ. ಸೂಪರ್. ಎಂಜಾಯ್ ಮಾಡ್ಲೇಬೇಕಪ್ಪ. ಈ ಪೂರಿ ತರ ದೇಹ ಕ್ರಿಸ್ಪಿ ಆಗಿರ್ಬೇಕಾದ್ರೆ ಯೂಸ್ ಮಾಡ್ಕೊಂಡ್ಬಿಡ್ಬೇಕಪ್ಪ. ಇಲ್ಲ ಅಂದ್ರೆ ನೋಡಿ, ಹಲೋ ಪುಡಿ ಪುಡಿ ಬಾಬಾ, ಏನ್ ಲಾಜಿಕ್? ಹಲೋ, ಏನ್ ಮಾರಣಿಸ್ ಕಾಲೇಜಾ? ಮೈಸೂರ ಬೆಂಗಳೂರು? ಓ ಬೆಂಗಳೂರಾ? 50 ಜನ ಹುಡುಗಿರ? ಬಂದೆ 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 ಬಂದೆ. ಅಲ್ಲ ಇಬ್ರು ಬತ್ತಾಯ್ತೀವಿ ಅಂದೆ. ಬೇಡ, ನೀನು ನನ್ನ ಗುಲಾಮ ಅಷ್ಟೆಂಟು. ಪ್ಲೇಟ್ ತೊಳ್ಕೊಂಡು ಬಿದ್ದಿರು, ನಾನು ಈಗಲೇ ಕ್ಯಾಬಲ್ಲಿ ಹೋಗಿರ್ತೀನಿ, ನೀನು ಗಾಡಿನ ತಳ್ಕೊಂಬ. ಬಾಯ್ ಬಾಯ್. ಮಿಸ್ಟರ್ ಲಂಕೇಶ್, ಈಗ ನಮ್ಮ ಗೆಸ್ಟ್ ಅನ್ನ ಕರೆಯುವಂತ ಸಮಯ. ಆದ್ರೆ ಇವತ್ತೆಂತ ಸಿಚುವೇಶನ್ ಅಂದ್ರೆ, ಇವ್ರನ್ನ ಗೆಸ್ಟ್ ಅಂತ ನಾವು ಕರೆಯೋದಕ್ಕಾಗಲ್ಲ. ಮನೆಗೆ ಆವಾಗ ಬರೋ ನೆಂಟ್ರನ್ನ ನಾವು ಗೆಸ್ಟ್ ಅಂತ ಕರಿಬೋದು. ಆದ್ರೆ ಮನೆಯವ್ರನ್ನೇ ನಾವು ಗೆಸ್ಟ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇವರು ನಮ್ಮ ಮಜಾ ಮನೆಗೆ ಒಂಥರ ಹೆಂಗೆ ಅಂದ್ರೆ ಮನೆಯವರೇ ಒಂಥರ ಮನೆ ದೇವ್ರಿದ್ದಂಗೆ. ಒಂಥರ ಹೇಳ್ಬೇಕು ಅಂದ್ರೆ ಒಂಥರ ನಟನೆಯಲ್ಲಿ ಇವರು ಅಧ್ಯಕ್ಷ. ಇವ್ರಿಗಿರೋ ಲಲಿತ ಕಲೆ ನೋಡಿ, ಜೈ ಅಂತ ಹೇಳಿ ಜೈ ಲಲಿತಾ ಅಂತ ಸಿನಿಮಾ ಕೂಡ ಮಾಡಿದ್ರು. ಇವರ ಡೈಲಾಗ್ ಡೆಲಿವರಿಗೆ ಫಿದಾ ಆಗಿ ರಾಜೇಂದ್ರ ಅಂತ ಬಹುಪರ ಕೂಡ ಹಾಕಿದ್ರು. ಇವ್ರು ನಡೆದ್ರೆ ನಟರಾಜ ಸರ್ವಿಸು, ಬೈಕಲ್ ಕೂತ್ರೆ ಬುಲೆಟ್ ಬಸ್ಯ, ಕಾರ್ ಹತ್ತಿದ್ರೆ ಜೈ ಮಾರುತಿ 800. ನಮ್ಮ ರಾಜ್ ವಿಷ್ಣು ಅವರ ಆಶೀರ್ವಾದ ಇವ್ರ ಮೇಲೆ ಸದಾ ಇದೆ. ಇವರು ಸತ್ಯ ಹರಿಶ್ಚಂದ್ರನ್ ಅಂತ ಮನ್ಸು ಕೂಡ. ಈಗ ರ್ಯಾಂಬೋ 2ಗೆ ಇವರು ರೆಡಿ ಆಗಿದ್ದಾರೆ. ಸೊ ಜೋರಾದ ಚಪ್ಪಾಳೆಯಿಂದ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ವಿಕ್ಟರಿ ಸ್ಟಾರ್ ಶರಣ್ ಸರ್. ಹೇಗಿದ್ದೀರಾ ಸರ್? ಸೂಪರ್. ಚೆನ್ನಾಗಿದ್ದೀರಾ? ಫೈನ್, ಸಾಕಾಗಿದೆ. ಫ್ಯಾಂಟಾಸ್ಟಿಕ್. ವೆಲ್ಕಮ್ ಟು ಮಜಾ ಟಾಕಿ ಸರ್. ಸರಿನಾ ಇದು? ಯಾಕೆ ಸರಿನಾ ಬಸ್ ಇದು? ಏನಾಯ್ತು? ಬನ್ನಿ ಇಲ್ಲಿ. ಏನು ಇರೋದು 4 ದಿವಸ. ಎಷ್ಟು ದಿವಸ ಬಾಳ್ರಿ? 4 ದಿನ ಬಾಳ. 4 ದಿವಸ ಬಾಳ. ಅದ್ರಲ್ಲಿ 2 ಕಳೆದೋಗೈತೆ ಆಗ್ಲೇ. ಆಗೋಗಿದೆ ಅಲ್ವಾ? ಇನ್ನು ಉಳಿದಿರೋ 2 ದಿವಸಕ್ಕೆ ಈ ಬಿಲ್ಡಪ್ ಎಲ್ಲ ಬೇಕಾ? ನಾನು ನೋಡ್ತಾನೆ ಇದೀನಿ, 2 ಪೇಜ್ ಹೊಡಿತಾ ಇದ್ದೀರಾ ನೀವು. ಅಲ್ವಾ? ಬೇಕಾಯ್ತು. ಆಕ್ಚುಲಿ ಬಿಲ್ಡಪ್ ಜಾಸ್ತಿ ಆಯ್ತಲ್ಲ, ಅಲ್ವಾ? ಕಮ್ಮಿ ಮಾಡ್ಕೊಂಡ್ಬಿಡೋಣ. ಬೇಡ ಬರ್ರಿ. ಏನೋ ಮಾತುಗಂತಂದ್ರೆ ನಮ್ ಬುಡಕ್ಕೆ ಬರ್ತೀರಾ? ಪಟಾಕಿ ಚೆಕ್ ನೀವು. ಪಟಾಕಿ ಯಾರ್ದಾದ್ರೇನೋ ಅಣ್ಸೋರ್ ನಾವಾಗಿರ್ಬೇಕು ಅಂತ ಜಾಕಿ ಪಿಕ್ಚರ್ ಅಲ್ಲಿ ಅಪ್ಪ ಅವ್ರು ಹೇಳ್ಕೊಟ್ಬಿಟ್ಟಿದ್ದಾರೆ. ಹಂಗ ಅಂದ್ಬಿಟ್ಟು ಯಾರು ಬುಡಕ್ ಬೇಕಾದ್ರೆ ಹಚ್ಬಿಡ್ತೀರಾ? ಬಂದ ತಕ್ಷಣ ಏನ್ ಕಾಮಿಡಿ ಮಾಡ್ತಾ ಇದ್ರಿ ನೀವು? ಕಾಫಿ ಡೇಲಿ ಏನ್ ಸಿಗುತ್ತೆ? ಕಾಫಿ ಡೇಲಿ ಏನ್ ಸಿಗುತ್ತೆ? ಸಾಲ ಅಂತೂ ಸಿಗಲ್ಲ, ಕಾಫಿ ಸಿಗುತ್ತೆ. ಪಾನಿಪುರಿ ಅಂಗಡಿಯಲ್ಲಿ ಏನ್ ಸಿಗುತ್ತೆ? ಪಾನಿಪುರಿ, ಮಸಾಲ ಪುರಿ, ಬೇಲ್ಪುರಿ ಎಲ್ಲ ಸಿಗುತ್ತೆ. ಮಜಾ ಟಾಕೀಸ್ ಅಲ್ಲಿ ಏನ್ ಸಿಗುತ್ತೆ? ಕಾಮಿಡಿ ಸಿಗುತ್ತೆ. ಕಾಮಿಡಿ ಸಿಗುತ್ತಲ್ವಾ? ಬಂದಿರೋದೇ ಕಾಮಿಡಿ ಮಾಡೋದಕ್ಕೆ, ಕಾಮಿಡಿ ಹೋಗಿದೀವಿ. ಏನ್ ಪ್ರಶ್ನೆ ಅಂತ ಕೇಳ್ತಿರ್ರಿ ನೀವು? ನೀವ್ ಈ ರೂಟಲ್ಲಿ ಬರ್ತಾ ಇದೀರಾ? ಹೋಗ್ಲಿ ಬಿಡಿ, ಪರವಾಗಿಲ್ಲ. ಮತ್ತೆ ಹೇಗಿದ್ರಿ? ನೀವೇ ಹಾಲು ಉಗ್ಸಿದ್ಮೇಲೆ ಹೆಂಗ್ ಅನಿಸ್ತಾ ಇದೆ? ಬಹಳ ಚೆನ್ನಾಗಿದೆ. ಈ ಕ್ವಶನ್ ಕೇಳ್ತೀರಾ ಅಂತ ಗೊತ್ತು, ಅದಕ್ಕೆ ಆನ್ಸರ್ ನ ಚಿಟ್ಟಿ ಬರ್ದಿಟ್ಕೊಂಡ್ ಬಂದಿ. ಪೀಟಿಲಿ ಹೌದಾ? ಮನೆ ತುಂಬಾ ಅಚ್ಚುಕಟ್ಟಾಗಿದೆ. ಮನೇಲಿರೋ ವಸ್ತುಗಳೆಲ್ಲ ವಾಸ್ತು ಪ್ರಕಾರವಾಗಿ ಎಲ್ಲೆಲ್ಲಿರ್ಬೇಕೋ ಅಲ್ಲಲ್ಲೇ ಇದೆ. ಇಡೀ ಮನೆ ಕಲಸಿದ ತರ ಇಂದ್ರಜಿತ್ ಅವರು
ಸೂಪರ್ ಆಗಿ ಕೂತಿದ್ದಾರೆ. ಥ್ಯಾಂಕ್ ಯು. ಆಮೇಲೆ ಈ ಮನೆಯಲ್ಲಿ ಹಾಲನ್ನ ಉಕ್ತಿ ನಾನೇ ಇದೇ ಹಾಲಲ್ಲಿ ಹಾಲಿನ ಉಕ್ತಿದ್ರು ಕೂಡ ಅರ್ಧ ಗಂಟೆ ಇಲ್ಲಿ ನಿಂತ್ಕೊಂಡಿದೀನಿ. ಇಲ್ಲಿ ಕುತ್ಕೊಂತೀರಾ ಅಂತಾನು ಕೇಳಿದೆ, ಒಂದ್ ಲೋಟ ಹಾಲು ಕೊಡದೆ ಇಲ್ಲಿ ಕುಂತಿದ್ದೀರಲ್ಲ, ಅದನ್ನ ಮಾತ್ರ ಬಹಳ ಬೇಜಾರಾಗುತ್ತೆ. ಬನ್ನಿ 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 ಬನ್ನಿ, ನಿಮಗೆ ಹಾಲು ಕೊಡ್ತೀನಿ. ಬನ್ನಿ ಬನ್ನಿ ಬನ್ನಿ. ವೆಲ್ಕಮ್ ಟು ಮಜಾ ಟಾಕೀಸ್. ಥ್ಯಾಂಕ್ ಯು. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಸರ್. ಹಾ, ಬಹಳ ಮುಖ್ಯವಾಗಿ ಮಜಾ ಟಾಕೀಸ್ ಅಲ್ಲಿ ಇವಾಗ ನಿಮ್ಮ ಹತ್ರ ಒಂದಷ್ಟು ಪ್ರಶ್ನೆಗಳು ಕೇಳಬೇಕು ಅಂತ ತುಂಬಾ ಜನ ಕಾಯ್ತಾ ಇದಾರೆ. ಸೊ ಅದಕ್ಕೆ ಫಸ್ಟ್ ನೀವು ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಡಿ. ಓಕೆ ಓಕೆ. ಹಾ, ಎಸ್, ಯಾರು? ಸರ್ ನಮಸ್ಕಾರ. ನಮಸ್ಕಾರ. ಪ್ರಕೃತಿ ಅಂತ ಶಿವಮೊಗ್ಗದಿಂದ ಬಂದಿದ್ದೀನಿ. ಪ್ರಕೃತಿ. ಸರ್ ಚೆನ್ನಾಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ. ಇದನ್ ಊಟ ಮಾಡಿದ್ರಾ? ಊಟ ಮಾಡಿದೆ. ಇದನ್ ಕ್ವಶನ್ ಇದು ಸರ್ ಎಲ್ರೂ ಕ್ವಶನ್ ಕೇಳ್ತಾರೆ ಸರ್. ನಿಮ್ ಫ್ಯಾನ್ ಆಗಿ ನಿಮ್ ಬಗ್ಗೆ ಕಾಳಜಿ ತಗೊಳ್ಳೋದು ತಪ್ಪಾ ಸರ್? ತಪ್ಪಿಲ್ಲ. ಏನಮ್ಮ ಪ್ರಕೃತಿ, ಊಟ ಮಾಡಿದ್ರ ಅನ್ನೋದೊಂದು ಪ್ರಶ್ನೆ. ಸರ್ ಫ್ಯಾನ್ ಆಗಿ ಕಾಳಜಿ ತಗೋಬೇಕಲ್ವಾ ಸರ್? ಅವ್ರು ನಮ್ ಬಾಸ್ ಸರ್. ಸೀರಿಯಸ್ ಆಗಿ ಏನಾದ್ರು ಕೇಳಮ್ಮ. ಸರಿ ಸರ್, ನಿಮ್ಗೋಸ್ಕರ ಸೀರಿಯಸ್ ಆಗಿ ಕ್ವಶನ್ ಕೇಳ್ತೀನಿ ಸರ್. ಶರಣ್ ಸರ್, ಯಾವತ್ತಾದ್ರೂ ನೀವು ಹಲ್ಲುಜ್ಜೆ ತಿಂಡಿ ತಿಂದಿದ್ದೀರಾ? ಏನ? ಹಲ್ಲುಜ್ಜೆ ತಿಂಡಿ ತಿಂದಿದ್ದೀರಾ ಅಂತ. ಎಲ್ಲುಜ್ಜೆ ತಿಂಡಿ ತಿಂದಿದ್ದೀರಾ? ಹಲ್ಲುಜ್ಜೆ ತಿಂಡಿ ತಿಂದಿದ್ದೀರಾ ಅಂತ ಕೇಳ್ದೆ. ಇಲ್ಲ, ಇದಕ್ಕಿಂತ ನಿಮ್ಮ ಆ ಕ್ವಶನ್ ಕರೆಕ್ಟ್ ಚೆನ್ನಾಗಿತ್ತು. ಅಲ್ಲ, ಊಟ ಮಾಡಿದ್ರ ಅಂತ ಕೇಳಿದ್ರಲ್ಲ, ಊಟ ಆಯ್ತು ಅದೇ ಚೆನ್ನಾಗಿತ್ತು. ಅಲ್ಲುಜ್ಜೆ ಯಾವತ್ತಾದ್ರೂ ಊಟ ಮಾಡಿದ್ರ ಬಾಸ್? ಹಂಗ ಯಾವ ತರ ಮಾಡಕ್ಕಾಗತ್ತಾ? ನಾವು ಬೇಜಾನ್ ನೋಡಿ ಮಾಡಿ. ಏನಾಗುತ್ತೆ, ನಾನು ಯಾವತ್ತೂ ಹಲ್ಲು ಉಜ್ಜದೆ ತಿಂಡಿ ತಿಂದಿಲ್ಲ. ಆದ್ರೆ ಒಂದ್ ವಿಚಾರ ಹೇಳ್ತೀನಿ, ಹಲ್ಲು ಉಜ್ಜದೆ ತಿಂಡಿ ತಿನ್ನೋದ್ರಲ್ಲಿ ಇರೋ ಮಜಾನೇ ಬೇರೆ ಇದೆ. ಕರೆಕ್ಟ್ ಸರ್. ಇನ್ನೊಂದು ಕ್ವಶನ್. ಇನ್ನೊಂದಿದೆ. ದೇಶ ಕಟ್ಟೋ ಕ್ವಶನ್ ಕೇಳಮ್ಮ. ಸರ್ ಯಾವತ್ತಾದ್ರೂ ಸ್ನಾನ ಮಾಡದೆ ಎಲ್ಲಾದ್ರೂ ಹೋಗಿದ್ದೀರಾ? ಹಂಗೆ ಶೂಟಿಂಗ್ ಏನಾದ್ರೂ ಹೋಗಿದ್ದೀರಾ? ಏ ಹುಡುಗಿ ಯಾಕೆ ಹಿಂಗಾರ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾಟು ಹಿಂಗಾರ್ತಿ, ಸಿಗವಲ್ಲಿ ಕೈಗೆ. ಅವ್ರು ಹೇಳ್ಕೊಟ್ರು ಅಂತ ಮಾತ್ರ ಹೇಳ್ಬೇಡಿ. ನಾನು ಹೇಳ್ಕೊಟ್ಟಿಲ್ಲಪ್ಪ. ಯಾಕೆ? ನಾನು ಅವ್ರು ಹೇಳ್ಕೊಟ್ರು ಅಂತ ಮಾತ್ರ ಹೇಳ್ಬೇಡಿ. ನಾನು ಹೇಳ್ಕೊಟ್ನಮ್ಮ ನಿಂಗೆ. ಸೃಜನ್ ಸರ್ ಮೋಸ ಅಲ್ವಾ ಸರ್? ಬ್ಯಾಕ್ ಸ್ಟೇಜ್ ಅಲ್ಲಿ ನೀವಲ್ವಾ ಸರ್ ಹೇಳ್ಕೊಟ್ಟಿದ್ದು? ಬ್ಯಾಕ್ ಸ್ಟೇಜ್ ಅಲ್ಲಿ ಸ್ನಾನ ಮಾಡೋದು ಹೇಳ್ಕೊಟ್ನ ನನಗೆ. ಈ ಪ್ರಶ್ನೆ ಕೇಳ್ತಾ ಇದೆಯಲ್ಲ ನೀನು. ನನಗೊಂದು ಕ್ವಶನ್ ಇದೆ. ನನಗೊಂದು ಕ್ವಶನ್ ಇದೆ. ಬ್ಯಾಕ್ ಸ್ಟೇಜ್ ನೀವಿಬ್ರು ಯಾಕೆ ಹೋಗಿದ್ರಿ? ಅದನ್ನ ಹೇಳಮ್ಮ ಈಗ. ಸರ್ ನಮ್ದು ಸೃಜನ್ ಸರ್ ಇದು ಕ್ವಶನ್ ನನಗೆ. ಬ್ಯಾಕ್ ಸ್ಟೇಜ್ ನೀವಿಬ್ರು ಯಾಕೆ ಹೋಗಿದ್ರಿ ಸಪರೇಟ್ ಆಗಿ ಅಂತ? ಸರ್ ಪರ್ಸನಲ್ ಎಲ್ಲ ಹೇಳಕ್ಕಾಗತ್ತಾ ಸರ್? ಇವಾಗ ನಾನು ಹೇಳ ಹೇಳಿ ಸರ್. ಸ್ನಾನ ಮಾಡೋದು ನನ್ನ ಪರ್ಸನಲ್. ಸರ್ ಆದ್ರೂ ಫ್ಯಾನ್ ಆಗಿ ತಿಳ್ಕೊಳ್ಳೋದೊಂದು ಕ್ಯೂರಿಯಾಸಿಟಿ ಅಲ್ವಾ ಸರ್? ಇವ್ರು ಉಚ್ಕೊಳ್ದೆ ತೊಳ್ಕೊಳ್ದೆ ಸ್ನಾನ ಮಾಡದೆ ಎಲ್ಲೂ ಹೋಗಲ್ಲಮ್ಮ. ಮುಖ ತೊಳ್ಕೊಳ್ದೆ ಅಂತ ಹೇಳಿದ್ರೆ ಓಕೆ ಸರ್, ಥ್ಯಾಂಕ್ ಯು. ಮುಗಿತಾ ಏನೋ ಇದೆಯಾ? ಅಷ್ಟೇ ಸರ್. ರಾಮ, ನನಗೆ ನಿಮ್ಗೆ ಒಂದು ಕ್ವಶನ್ ಇದೆ ನನ್ನ ಹತ್ರ. ಏನು? ಯಾವಾಗ ನೋಡಿದ್ರೆ ಬ್ಯಾಕ್ ಸ್ಟೇಜ್ ಅಲ್ಲಿ ಇರ್ತೀರಂತಲ್ಲ ಯಾಕೆ? ಅದು ಬ್ಯಾಕ್ ಸ್ಟೇಜ್ ಅಲ್ಲಿ ಹೋದ್ರೆ ತುಂಬಾ ಪ್ಲಸ್ ಪಾಯಿಂಟ್ ಇದೆ ಅಂತ ನಮ್ ಗುರುಗಳು ಹೇಳ್ಕೊಟ್ಟಿರೋದು. ಕರೆಕ್ಟ್ ಕ್ವಶನ್ ಕೇಳಿದ್ರಿ ಶರಣ್ ಅವರೇ. ಬ್ಯಾಕೇ ಜಾಸ್ತಿ ಇರ್ತಾರೆ ಅಲ್ವಾ? ಬ್ಯಾಕೇ ಇರ್ತಾರೆ ಅಲ್ವಾ? ಬ್ಯಾಕ್ ಸ್ಟೇಜ್. ನೀವು ಸ್ಟೇಜ್ ಬೈ ಸ್ಟೇಜ್ ಇರ್ತೀರಾ ಬ್ಯಾಕ್ ಅಲ್ಲಿ. ರ್ಯಾಂಬೋ 2 ಒಂದು ವಿಶೇಷತೆ ಏನು? ರ್ಯಾಂಬೋ 2 ಕಥೆ ವಿಚಾರವಾಗಿ ಒಂದಿಷ್ಟು ವಿಶೇಷಗಳಿದೆ, ಮತ್ತೆ ಪ್ರೊಡಕ್ಷನ್ ವಿಚಾರವಾಗಿ ಒಂದಿಷ್ಟು ವಿಶೇಷಗಳಿದೆ. ರ್ಯಾಂಬೋ 2 ರ್ಯಾಂಬೋ 1 ಮುಂದುವರೆದ ಅವತರಣೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಇದೊಂದು ಬೇರೆ ಕ್ಯಾಪ್ಷಲ್ ಅಂತ ಅಂದ್ರೂ ತಪ್ಪಾಗಲ್ಲ. ರ್ಯಾಂಬೋ 1 ಏನೇನ್ ಇಷ್ಟಪಟ್ಟಿದ್ರು ಅದನ್ನ ಇನ್ನೂ 4 ಪಟ್ಟು ಹೆಚ್ಚು ಇಷ್ಟಪಡುವಂತ ಸಿನಿಮಾ ರ್ಯಾಂಬೋ 2 ಆಗಿರುತ್ತೆ ಅಂತ ಅನ್ನೋದು ಕಂಟೆಂಟ್ ವಿಚಾರವಾಗಿ ಹೇಳ್ತೀನಿ. ಸೊ ಅದರದ್ದೇ ಕಂಟಿನ್ಯೂಷನ್ ಅಂತ ಹೇಳ್ಬೋದಾ? ಕ್ಯಾರೆಕ್ಟರ್ಸ್ ಕಂಟಿನ್ಯೂ ಆಗುತ್ತೆ. ಕಥೆನ ನೀವು ಸಪರೇಟ್ ಆಗು ನೋಡ್ಬೋದು, ನೀವು ಅದನ್ನ ಕಂಟಿನ್ಯೂಷನ್ ಆಗು ನೋಡ್ಬೋದು. ಫ್ಯಾಂಟಾಸ್ಟಿಕ್. ಎರಡನೇದು ಪ್ರೊಡಕ್ಷನ್ ವಿಚಾರಕ್ಕೆ ಅಂತ ಬಂದಾಗ ರ್ಯಾಂಬೋ 2 ತುಂಬಾ 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 ನನ್ನ ಹಾರ್ಟಿಗೆ ಹತ್ತಿರವಾದಂತ ಒಂದು ಸಿನಿಮಾ. ಏಕೆ ಅಂತಂದ್ರೆ ಈ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇರುವಂತ ಮೇನ್ ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ಈ ಸಿನಿಮಾದ ನಿರ್ಮಾಪಕರು. ಸೂಪರ್. ಅಷ್ಟು ಜನ ಟೆಕ್ನಿಷಿಯನ್ಸ್ ಈ ಸಿನಿಮಾ. ಸೊ ಈ ಸಿನಿಮಾ ಟೆಕ್ನಿಷಿಯನ್ಸ್ ಗೋಸ್ಕರ ಅಂತಂದ್ರೆ ಕೂಡ ತಪ್ಪಾಗಲ್ಲ. ಫ್ಯಾಂಟಾಸ್ಟಿಕ್. ಈ ಸಿನಿಮಾದಲ್ಲಿ ಲೊಕೇಶನ್ಗಳು ತುಂಬಾ ವಿಭಿನ್ನವಾಗಿತ್ತಂತ. ಸೊ ಅದ್ರ ಬಗ್ಗೆ ಹೇಳಿ. ಅಲ್ಲಿ ಶೂಟಿಂಗ್ ಮಾಡೋದು ತುಂಬಾ ಕಷ್ಟ ಆಗಿತ್ತು ಅಂತ ಕೇಳ್ಪಟ್ವಿ. ಈ ಸಿನಿಮಾದ ಲೊಕೇಶನ್ಸ್ ಕೂಡ ಸಿನಿಮಾದ ಕತೆ ಒಳಗಡೆ ಇರುವಂತ ಒಂದು ಎಲಿಮೆಂಟ್ ಇದು. ಇಲ್ಲಿ ಒಂದು ಕ್ಯಾರೆಕ್ಟರ್ ಆಗುತ್ತೆ ಅದು. ಯಾಕಂತಂದ್ರೆ ಸಿನಿಮಾ ಆಗೋದೇ ಒಂದು ಜರ್ನಿಯ ಸಿನಿಮಾ. ಇದು ಲೈಫಿನ ಒಂದು ಜರ್ನಿಗೆ ನಾವು ಅದನ್ನ ಅಳವಡಿಕೆ ಮಾಡಿಕೊಂಡು ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಮನುಷ್ಯನ ಬದುಕಿನ ಜರ್ನಿನ ತಗೊಂಡಿದೀವಿ. ಹಸಿರಿರುತ್ತೆ, ಒಂದೊಂದ್ ದಿವಸ ಡ್ರೈ ಪ್ಯಾಚಸ್ ಬರುತ್ತೆ,
ಘಾಟ್ ಬರುತ್ತೆ ನಿಮಗೆ, ಘಾಟ್ ಸೆಕ್ಷನ್ ಸಿಗ್ಬೋದು, ಮರಳುಗಾಡು ಸಿಗ್ಬೋದು, ಮತ್ತೆ ಒಂದು ಫ್ಲಾಟ್ ಪ್ಲೇನ್ ಆಗಿರುವಂತ ಒಂದು ರೋಡ್ ಸಿಕ್ಬಹುದು ನಿಮಗೆ. ಇದು ಬದುಕು. ಸೊ ಹೀಗಾಗಿ ನಮಗೆ ತುಂಬಾ ರೀಜನ್ಸ್ ಬೇಕಾಗಿತ್ತು ನಮಗೆ. ಸೊ ಈ ರೀಜನ್ಗಳನ್ನ ಹುಡ್ಕೊಂಡು ಹೋದಂತ ಸಮಯದಲ್ಲಿ ಒಂದು ರೀಜನ್ಗೆ ಈ ಕತೆ ಕೇಳ್ತಾ ಇಲ್ಲ, ಒಂದಿಷ್ಟು ರೀಜನ್ಸ್ ಕೇಳ್ತಾ ಇದೆ, ಒಂದಿಷ್ಟು ಮೂಡ್ ಕೇಳ್ತಾ ಇದೆ, ಒಂದಿಷ್ಟು ಜಿಯೋಗ್ರಫಿಕಲಿ ಒಂದಿಷ್ಟು ಬೇರೆ ಬೇರೆ ಥರದ್ನ ಕೇಳ್ತಾ ಇದೆ. ಹಾಗಾಗಿ ನಾವು ಕನ್ಯಾಕುಮಾರಿಯಿಂದ ಹಿಡ್ಕೊಂಡು ಪಾಕಿಸ್ತಾನ್ ಬಾರ್ಡರ್ ತನಕನೂ ಈ ಸಿನಿಮಾ ಜರ್ನಿ ಆಗುತ್ತೆ, ಅಲ್ಲಿ ತನಕನೂ ಇದು ಸಾಗ್ತಾ ಹೋಗುತ್ತೆ. ಸೂಪರ್. ರ್ಯಾಂಬೋ 2 ಈ ಚಿತ್ರದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ತಾರಾ ಬಳಗ ಇದೆ. ಸೊ ಒಬ್ಬೊಬ್ಬರಾಗಿ ಇವತ್ತು ನಾವು ಇನ್ವೈಟ್ ಮಾಡ್ತಾ ಇರೋಣ. ಈಗ ಸದ್ಯಕ್ಕೆ ಈ ಚಿತ್ರದ ನಾಯಕಿಯನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಆಶಿಕಾ. ನಾನು ಅದನ್ನೇ ಮಾಡೋಣ ಅಂತ ಅನ್ಕೊಂಡೆ, ನನಗೆ ಡ್ಯಾನ್ಸ್ ಬರಲ್ಲ ಸರ್, ಅವರೇ ಮಾಡ್ತಾರೆ. How are you? I'm good. How are you? Good. I know. I can feel it. ಇಲ್ಲಿಗೆ ಬರ್ತಾ ಇದೆ ಸೌಂಡ್. ಆ ಸೌಂಡ್ ಒಳಗೆ ಇಟ್ಕೊಳ್ಳಿ, ಡ್ರಿರ್ ಬಿಟ್ಬಿಟ್ರಿ ಆಮೇಲೆ. ಅದಕ್ಕೆ ನಾನೇ ಹಿಂದೆ ಹೋದೆ. ಹೀರೋನ್ ಬಿಡ್ತಾ ಇಲ್ಲ, ಡ್ಯಾನ್ಸ್ ಮಾಡ್ತಾರ, ಅದಕ್ಕೆ ನೋಡ್ತಾ ಇದೀನಿ. ಅಲ್ಲ, ನಾನು ಮಾತಾಡಕ್ ಬಂದಾಗ ಗೊತ್ತಾಯ್ತು ನಿಮ್ಗೆ, ಗೊತ್ತಾಯ್ತು ಡಿಸ್ಟರ್ಬ್ ಮಾಡ್ಬೇಕಂದ್ರೆ ನೀವು ಮಾಡಿದ್ರಿ ಅಂತ ಗೊತ್ತಾಯ್ತು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್. ಹೀರೋ ಮುಂದೆನೆ ನೀವು ಡೈರೆಕ್ಟರ್ ಮಿಸ್ಟರ್ ಲೋಕೇಶ್ ಕೈ ಶೇಕ್ ಮಾಡ್ತಾ ಇರಲ್ಲ, ಸೆಕೆಂಡ್ ಅವ್ರ ಮುಂದೆ ಬೇಡ, ನಾವು ಮಾತಾಡಿ ಎಷ್ಟು ಬೇಕೋ ಮಾತಾಡಿ ಸರ್. ಇದು ಓಕೆನಾ ಸರ್? ಇದು ನೋಡಿ ಮಿಸ್ಟರ್, ನೋಡಿ ನನ್ನ ಬೆನ್ನಿಂದ ಏನೇನ್ ನಡೀತಾ ನನ್ಗೆ ಗೊತ್ತಿಲ್ಲ. ವೆಲ್ಕಮ್ ಟು ದ ಶೋ. ಬರೀಪಾ. ಓಕೆ ಆಶಿಕಾ, ಹೇಳಿಪ್ಪ, ಈ ಪಿಕ್ಚರ್ ಅಲ್ಲಿ ತಾವೇನ್ ದಬಾಕಿದ್ದೀರಾ? ನಾನು ಮಯೂರಿ ಅನ್ನೋ ಒಂದು ತುಂಬಾ ಕಲರ್ಫುಲ್ ಹುಡುಗಿ ಸಿನಿಮಾದಲ್ಲಿ. ಅಂದ್ರೆ ತುಂಬಾ ಕೇರ್ ಫ್ರೀ, ಎಷ್ಟೋ ಜನ ಹೆಣ್ಮಕ್ಳನ್ನ ನಾನು ಪೋರ್ಟ್ರೇ ಮಾಡ್ತೀನಿ ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ಸ್ವಲ್ಪ ಒಂದು ಬೋಲ್ಡ್ ಆಗಿ ತುಂಬಾ ಮೆಚೋರ್ಡ್ ಆಗಿರುವಂತ ಒಂದು ಕ್ಯಾರೆಕ್ಟರ್. ಈ ಜರ್ನಿಯಲ್ಲಿ ತಾವೇನ್ ಮಾಡ್ತೀರಾ? ನಾನು ಬೈಕ್ ಓಡಿಸ್ತೀನಿ, ಕಾರ್ ಓಡಿಸ್ತೀನಿ, ಎಲ್ಲ ಮಾಡ್ತೀನಿ. ಜರ್ನಿಯಲ್ಲಿ ನಾನು ಎಲ್ಲ ಮಾಡ್ತೀನಿ. ಓಕೆ. ಶರಣ್ ಚಿಕ್ಕಣ್ಣ ಸಿಕ್ಕಾಪಡೆ ಏನೋ ಗೋಳಿಕೋತಾ ಇದ್ರಂತೆ ಸೆಟ್ ಅಲ್ಲಿ? ಹೌದು, ತುಂಬಾ ಗೋಳಿಕೊಂತಾರೆ. ಏನ್ ಮಾಡಿದ್ರು ಅವ್ರಿಬ್ರಿಗೂ ಹಾಡು ಹೇಳೋ ಹುಚ್ಚು. ಆಯ್ತಾ? ಹಾಡೋದು ಹಾಡ್ತಾನೆ ಇರ್ತಾರೆ ಯಾವಾಗ್ಲೂ. ಅಂಡ್ ಹೊಸಬ್ರು ಯಾರು ಟೀಮಲ್ಲಿ ಜಾಯ್ನ್ ಆದಾಗ ಅವ್ರಿಗೂ ಹಾಡ್ಸೋದು, ಹಾಡೇಳಮ್ಮ ಅಂತ. ನಾನು ಏನೋ ತುಂಬಾ ಸೀರಿಯಸ್ ಆಗಿ ಹೇಳ್ತಾರ ಅಂತ ಹಾಡು ಹೇಳ್ದೆ. ತುಂಬಾ ಚೆನ್ನಾಗಿ ಹಾಡ್ತೀರಾ ನೀವು ಅಂತ ಶರಣ್ ಸರ್ ಹೇಳಿದ್ರು. ಹೌದಾ ಸರ್, ಥ್ಯಾಂಕ್ ಯು ಸರ್ ಅಂತ ಅಂದೆ. ನಾನು ಐ ವಾಸ್ ಫೀಲಿಂಗ್ ಓಕೆ, ನಾನು ತುಂಬಾ ಚೆನ್ನಾಗಿ ಹಾಡ್ತೀನಿ ಅಂತ. ಅದಾದ್ಮೇಲೆ ಎಲ್ಲೇ ಹೋದ್ರು ತಿರ್ಗಾ ಹಾಡಮ್ಮ ಅಂತ ಅನ್ಬಿಟ್ಟು ಇಂದ ಡೈರೆಕ್ಟರ್ ತೋರ್ಸೋದು, ಇಲ್ಲ ಕ್ಯಾಮ್ರಾಮನ್ಗೆ ತೋರ್ಸೋದು, ಹಾಡೇಳು ಅಂತ ಅನ್ಬಿಟ್ಟು. ಸೊ ದೇ ವರ್ ಮೇಕಿಂಗ್ ಫನ್ ಆಫ್ ಮೀ. ಆಕ್ಚುಲಿ ನಾನು ಎಲ್ಲಾ ಟೈಮನ್ನು ಹಾಡೇಳ್ತಾರೆ ಅಂದ್ಬಿಟ್ಟು ಹಾಡ್ಸೋದು. ಬಟ್ ದಟ್ ವಾಸ್ ದೇ ಆರ್ ಮೇಕಿಂಗ್ ಫನ್ ಅಷ್ಟೇ. ಇಲ್ಲ ರೀ, ಇವಾಗ ಹಾಡ್ತಾರೆ, ನಾವು ತಮಾಷೆ ಮಾಡಿದ್ವಾ ಅಥವಾ ಸೀರಿಯಸ್ಲಿ ನಾವು ಅವ್ರನ್ನ ಕೇಳ್ತಾ ಇದ್ವಾ ಅಂತ ಅಂದ್ಬಿಟ್ಟು ನೀವು ಕೇಳಬೇಕು. ಈಗ ನೀನೇ ಅದನ್ನ ಪ್ರೂವ್ ಮಾಡ್ಬೇಕು ಅಷ್ಟೇ. ಈಗ ಈ ಸಿನಿಮಾಗೆ ಸಂಬಂಧಪಟ್ಟಂತ ಇಬ್ರು ಬಹಳ ಮುಖ್ಯವಾದಂತ ವ್ಯಕ್ತಿಗಳನ್ನ ಕರೆಯೋಣ. ಮೊದಲನೇದಾಗಿ ನಿರ್ದೇಶಕರು ಅನಿಲ್ ಅಂತ, ಹಾಗೂ ಇನ್ನೊಬ್ರು ಕ್ರಿಯೇಟಿವ್ ಹೆಡ್. ಇವ್ರು ಯಾಕೆ ಕ್ರಿಯೇಟಿವ್ ಹೆಡ್, ಆಮೇಲೆ ಈ ಪಿಕ್ಚರ್ ಅಲ್ಲಿ ಏನೇನು ಹೆಡ್ ಮಾಡಿದ್ದಾರೆ ಇವ್ರು ಅದನ್ನ ತಿಳ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ಡೈರೆಕ್ಟರ್ ಅನಿಲ್ ಅಂಡ್ ಕ್ರಿಯೇಟಿವ್ ಹೆಡ್ ತರುಣ್ ಸುಧೀರ್. ಏನ ಮಾಡಿದ್ರಿ ತಟ್ ಮಟ್ಟಿಗೆ. ವೆಲ್ಕಮ್ ಟು ದ ಶೋ. ಅವ್ರಿ ಅನಿಲ್. ವೆಲ್ಕಮ್. ತರುಣ ವೆಲ್ಕಮ್. ಥ್ಯಾಂಕ್ಸ್ ಬ್ರದರ್. ಬನ್ನಿ ಕೂತ್ಕೊಳ್ಳಿ. ಪ್ಲೀಸ್ ಕಮ್. ಅನಿಲ್ ಹೇಳಿಪ್ಪ, ಡೈರೆಕ್ಷನ್ ಅಲ್ಲಿ ಏನ್ ದಬಾಕಿದ್ದೀರಾ ಹೇಳಿ ಇವಾಗ? ತುಂಬಾನೇ ದಬಾಕಿದ್ದೇವೆ. ಅಂದ್ರೆ ಒಂದ್ ಖುಷಿ ಏನಂದ್ರೆ ಇಡೀ ಸಿನಿಮಾದಲ್ಲಿ ಆಸ್ ಎ ಡೈರೆಕ್ಟರ್ ಆಗಿ ನಾನು ಒಬ್ಬನೇ ದಬಾಕಿಲ್ಲ. ಯಾಕಂದ್ರೆ ಎಲ್ಲ ಟೆಕ್ನಿಷಿಯನ್ಸ್ ಎಲ್ರಿಗೂ ಗೊತ್ತಿರಾಗ ಎಲ್ಲ ಟೆಕ್ನಿಷಿಯನ್ಸ್ ಸೇರಿ ಸಿನಿಮಾ ಮಾಡಿದ್ರಿಂದ ಪ್ರತಿಯೊಬ್ರು ಸೇರ್ ದಬಾಕಿದ್ದೇವೆ. ಏನೇನ್ ದಬಾಕಿದ್ರಿ ನೀವು? ನಮ್ಮ ಸಿನಿಮಾದಲ್ಲಿ ಯಾರನ್ನೂ ದಬಾಕಿಲ್ಲ, ಬಟ್ ನಮ್ಮ ಸಿನಿಮಾ ರಿಲೀಸ್ ಆದ್ಮೇಲೆ ಇಡೀ ಕರ್ನಾಟಕ ಜನ ದಬಾಕ್ತೇವೆ. ಒಳ್ಳೆ ಡೈಲಾಗ್, ಮೆಚ್ಚಿದೆ. ಅಬ್ಬಾ ಕ್ರಿಯೇಟಿವ್ ಗೊತ್ತಾ? ಪಿಕ್ಚರು ಆಕ್ಚುಲಿ ಇದು ಜರ್ನಿ ಪಿಕ್ಚರ್. ಇದು ಇಡೀ ಪಿಕ್ಚರು ಒಂದು ಆಕ್ಷನ್ ಇದ್ರಲ್ಲಿ ಹೋಗುತ್ತೆ, ಕಾರು ಹಂಗೆ ಹಿಂಗೆ ಎಲ್ಲ ಹೋಗುತ್ತೆ. ಎಲ್ ದಬಾಕೊಂತಿದ್ನೋ ಅಂತ ನನಗ್ ಭಯ ಆಗ್ತದೆ. ಸುಮಾರು ದಬಾಕೊಂಡಿರೋದು ಇದೆ. ಕ್ರಿಯೇಟಿವ್ ಹೆಡ್ 125ರ ಸರದಾರ, 125 ಗ್ಲೋರಿಯಸ್ ವೀಕ್ಸ್ ನಡೆದಂತ ಚೌಕ ಡೇಸ್ ನೋಡಿ ಬಾಯಲ್ಲಿ ಹಿಂಗೆ 125 ಡೇಸ್ ಅಮೇಸಿಂಗ್ ಸೂಪರ್ ಡೂಪರ್ ಹಿಟ್ ಕೊಟ್ಟಂತ ನಿರ್ದೇಶಕ ಚೌಕ ಚಿತ್ರದ ನಮ್ಮ ತರುಣ್ ಸುಧೀರ್. ಮೊದಲನೇದಾಗಿ ಅದಕ್ಕೆ ಹ್ಯೂಜ್ ಕಂಗ್ರ್ಯಾಚುಲೇಷನ್ಸ್.
ಅಂಡ್ ಹೌದು, ಈ ಪಿಕ್ಚರ್ ಅಲ್ಲಿ ತಾವು ಕ್ರಿಯೇಟಿವ್ ಹೆಡ್ ಹೇಳಿ ಏನ್ ಹಿಟ್ ಮಾಡಿದ್ರಿ? ಈ ಕ್ರಿಯೇಟಿವ್ ಹೆಡ್ ಅಂತ ಮೋಸ್ಟ್ಲಿ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಕಮ್ಮಿ ಈ ತರದೊಂದು ಡಿಪಾರ್ಟ್ಮೆಂಟ್ ಇರೋದು. ಇಲ್ವೇ ಇಲ್ವಾ? ಅದೇ ಯಾಕೆ ಅಂತಂದ್ರೆ ಇಲ್ದೇ ಇರೋ ತಲೆ ನಿಂದು ಯಾವ ಕೆಲ್ಸನೂ ಮಾಡಲ್ವಲ್ಲ ಅಂತವನೊಬ್ಬ ಸಿನಿಮಾದಲ್ಲಿ ಇದ್ರೆ ಅವ್ನು ಏನ್ ಕೊಡ್ಬೇಕು ಅಂದ್ರೆ ಕ್ರಿಯೇಟಿವ್ ಹೆಡ್ ಅಂತ ಕೊಟ್ಟಿರೋದು ಅಷ್ಟೇ, ಬಿಟ್ರೆ ಏನಿಲ್ಲ. ಏನ್ ಮಾಡಿದ್ಯಾ ಹೇಳು ಸೀರಿಯಸ್ ಆಗಿ? ಇಲ್ಲ, ಸ್ಕ್ರಿಪ್ಟ್ ಫಸ್ಟ್ ಕೇಳಿದ್ ನಾನೇ ಈ ಸಿನಿಮಾದು. ಒಂದ್ ಲೈನ್ ಬಂದ್ಬಿಟ್ಟು ಒಬ್ರು ಹೈದರಾಬಾದ್ ರೈಟರ್ ಉದಯ್ ಅಂತ ಅಂದ್ಬಿಟ್ಟು ನನಗೆ ಪರಿಚಯ, ನನ್ನ ಜೊತೆ ಆಸ್ ಅ ಟೀಮ್ ವರ್ಕ್ ಮಾಡ್ತಾರೆ ನನ್ನ ಸಿನಿಮಾಗಳಿಗೆ. ಸೊ ಅವ್ರು ಒಂದ್ಸತಿ ಹಿಂಗೆ ಸರ್ ಈ ತರ ಒಂದು ಕತೆ ಇದೆ ನೋಡಿ ಅಂತಂದಾಗ ಕೇಳಿದ್ರೆ ನಂಗೆ ತುಂಬಾ ಎಕ್ಸೈಟ್ ಆಗಿತ್ತು. ಒಂದು 3 years ಬ್ಯಾಕ್, ಚೌಕ ಬಿಫೋರ್. ಸರಿ ಆಯ್ತು ಸರ್, ಚೆನ್ನಾಗಿರುತ್ತೆ, ಶರಣ್ಗಾದ್ರೆ ಚೆನ್ನಾಗಿರುತ್ತೆ. ಆಮೇಲೆ ರ್ಯಾಂಬೋ ಅಂತ ಒಂದು ಫಿಲಮ್ ಮಾಡಿದೀವಿ ಸರ್, ಈ ಕತೆ ಕೇಳಿದ್ರೆ ಅದ್ರದ್ದೊಂದು ಶೇಡು ಆ ಜಾನರ್ ಅಂತ ಅನ್ಸುತ್ತೆ, ಸೊ ಮಾಡಿದ್ರೆ ಆ ಥರದೊಂದು ಮಾಡ್ಬೋದು ಸರ್ ಅಂತೇಳಿ ಅನ್ಕೊಂಡಿದ್ದು. ಶರಣ್ ಫ್ರೀ ಆಗಿ ಎಲ್ಲರೂ ಒಂದು ಮತ್ತೆ ಮಾಡೋದಕ್ಕೆ 3 years ಆಲ್ಮೋಸ್ಟ್ ಟೈಮ್ ತಗೊಂತೀವಿ ಸಿನಿಮಾ. ಬೇಸಿಕ್ಲಿ ಪ್ರೊಡ್ಯೂಸರ್ಸ್ ಅಂತ ಬಂದಾಗ ಎಲ್ಲರೂ ಸೇರಿ ಟೆಕ್ನಿಷಿಯನ್ಸ್ ಫಂಡ್ ಮಾಡಿರೋದು ಈ ಸಿನಿಮಾಗೆ, ಅದೊಂದು ಜವಾಬ್ದಾರಿ ಇದೆ. ಸೊ ಒನ್ ಫೇಸ್ ಬೇಕು ಅನ್ನೋದಕ್ಕೋಸ್ಕರ ನಾನಿದ್ದೀನಿ ಅಷ್ಟೇ. ಎಲ್ಲರೂ ಟೆಕ್ನಿಷಿಯನ್ಸ್ ಬರಕ್ಕಾಗಲ್ಲ ಎಲ್ಲ ಕಡೆಗೆ, ಸೊ ಐ ಆಮ್ ದಟ್ ಫೇಸ್ ಅಂತ ಹೇಳ್ಬೋದು ಅಷ್ಟೇ. ಸೂಪರ್. ನಾವೆಲ್ಲ ಸೇರಿ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ವಿ, ನವಗ್ರಹ ಅಂತ. ಅಲ್ಲಿ ನಾನು ಆಕ್ಚುಲಿ ಇವತ್ತು ತರುಣನ್ಗೆ ಓಪನ್ ಆಗಿ ಥ್ಯಾಂಕ್ಸ್ ಹೇಳ್ಬೇಕು. ಅದ್ರಲ್ಲಿ ನಂದು ಒಂದು ಡೈಲಾಗ್ ಜನರಿಗೆ ತುಂಬಾ ಇಷ್ಟ ಆಯ್ತು. ಅಲ್ಲೊಂದು ಡೈಲಾಗ್ ಇತ್ತು, ಮನ್ಸಲ್ಲಿ ನಿಯತ್ತಿಲ್ಲ ಅಂದ್ರೆ ನಾವು ಕಾಣೋ ಕನ್ಸು ಕೂಡ ನಮ್ಮ ನಾವ ಕಚ್ಚತ್ತೆ ಅಂತ. ಸಿಕ್ಕಾಬಡೆ ಅದು ಇಷ್ಟ ಆಯ್ತು. ಆಮೇಲೆ ಜನರು ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ಆ ಡೈಲಾಗ್ ಕೊಟ್ಟಿದ್ದು ತರುಣ ನನಗೆ. ಥ್ಯಾಂಕ್ ಯು ಕಣ, ಥ್ಯಾಂಕ್ಸ್ ಕಣ, ಥ್ಯಾಂಕ್ ಯು ಕಣ, ಥ್ಯಾಂಕ್ಸ್. ಎಷ್ಟು ವರ್ಷ ಆದ್ಮೇಲೆ ಥ್ಯಾಂಕ್ಸ್ ಹೇಳ್ತಾ ಇದ್ರಿ, ಜಾಸ್ತಿ ಥ್ಯಾಂಕ್ಸ್ ತಗೊಳ. ಹಿಂಗ್ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಗೊತ್ತಿದ್ರೆ ಕೊಡ್ತಾನೆ ಇರ್ಲಿಲ್ಲ. ಓಕೆ, ರಾಜಸ್ಥಾನ್ ಶೂಟಿಂಗ್ ಇನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ನಾವು ಶೂಟಿಂಗ್ ಪ್ಲಾನ್ ನಾವು ರಾಜಸ್ಥಾನ್ ಮಾಡೇ ಇರ್ಲಿಲ್ಲ ಮಗ. ಬಡ್ಜೆಟ್ ವೈಸು ಎಲ್ಲ ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಅಥವಾ ನಮ್ಗೆ ಥಾಟು ಬಂದಿರ್ಲಿಲ್ಲ, ರಾಜಸ್ಥಾನ್ ಹೋಗ್ಬೇಕು ಅನ್ನೋ ಥಾಟು ನಮ್ಗೆ ಇರ್ಲಿಲ್ಲ. ನಮ್ಮ ಕತೆ ಗೋವಾ ಮತ್ತೆ ಕರ್ನಾಟಕ ಬಾರ್ಡರ್ ಇಷ್ಟೆಲ್ಲ ನಡೆಯುತ್ತೆ. ಸೊ ನಾವು ಹೋಗಿ ಗೋವಾ ಲೊಕೇಶನ್ಸ್ ಎಲ್ಲ ನೋಡ್ಕೊಂಡ್ ಬಂದ್ವಿ. ಬಿಜಾಪುರ್, ಬೆಳಗಾಮು ಈ ಬಾರ್ಡರ್ ಅಲ್ಲಿ ಒಂದಷ್ಟು ಅದ್ಭುತವಾದ ಪ್ಲೇಸಸ್ ನೋಡ್ಕೊಂಡ್ ಬಂದ್ವಿ. ಸರಿನಾ, ಅಮೇಸಿಂಗ್ ಆಗಿತ್ತು. ಸರಿ ಓಕೆ, 1 ತಿಂಗಳ ಹಿಂದೆ ಪರ್ಮಿಷನ್ ಹಾಕ್ಸಿ ಲೊಕೇಶನ್ ಫಿಕ್ಸ್ ಮಾಡಿ ಎಲ್ಲ ಆಗಿತ್ತು. ಶೂಟಿಂಗ್ ಹೋಗ್ಬೇಕು ಒಂದು 3 days ಬಿಫೋರ್ ಇನ್ನೊಂದ್ಸತಿ ರೆಕ್ಕಿಗೆ ಹೋಗೋಣ ಅಂತ ಹೋಗಿದ್ದು. ಜಸ್ಟ್ ಅವಾಗ ಒಂದು 10 days ಬ್ಯಾಕ್ ಮಳೆ ಬಂದಿದೆ ಅಲ್ಲಿ. ಫುಲ್ ಗ್ರೀನ್ ಆಗೋಗ್ಬಿಟ್ಟಿದೆ. ಅದು ಏನು ಅಂದ್ರೆ ನಾವು ಅವಾಗ ಹೋದಾಗ ಕೇಳಿದ್ವಿ ಮಳೆ ಬರುತ್ತೆ ಅಂದ್ರೆ, ಸರ್ ನಮ್ದೇನ್ ಸರ್ ಬರಗಾಲ, ಇಲ್ಲಿ ಮಳೆ ಬರಲ್ಲ, ಏನ್ ಬರಲ್ಲ, ಯಾವತ್ತು ಬರದೇ ಇಲ್ಲ ಸರ್ ಮಳೆ ಅಂತ ಹೇಳಿದ್ರು. ಅವರೇ ಆಶ್ಚರ್ಯ, ಅಲ್ಲಿರೋರೆ ಊರವ್ರೇನೆ, ಸರ್ ಈ ತರ ಒಂದು ಮಳೆನೇ ನೋಡಿಲ್ಲ ನಾವು ಅಂತ. ಈಗ ನಾವು ಖುಷಿ ಪಡ್ಬೇಕಾ ಮಳೆ ಆಗಿದೆ ಇಲ್ಲಿ ಅಂತ, ಇಲ್ಲ ನಮ್ ಶೂಟಿಂಗ್ ತೊಂದರೆ ಆಯ್ತಾ ಅಂತ ಗೊತ್ತಾಗ್ಲಿಲ್ಲ. ಬಟ್ ಡೇಟ್ಸ್ ತಗೊಂಡಿದೀವಿ, ವಿ ಹ್ಯಾಡ್ ಟು ಶೂಟ್, ಮಿಸ್ಸೇ ಮಾಡಂಗಿರ್ಲಿಲ್ಲ. ಸೊ ಇಮಿಡಿಯೇಟ್ ಕುತ್ಕೊಂಡು ಏನ್ ಮಾಡ್ಬೇಕು ಅಂತ ಗೂಗಲ್ ಈ ತರ ಸೇಮ್ ಲೊಕೇಶನ್ ಎಲ್ಲಿ ಸಿಗುತ್ತೆ ಅಂತ ನೋಡಿದಾಗ ದ ಓನ್ಲಿ ಪ್ಲೇಸ್ ಮಳೆಗಾಲ, ಇಡೀ ಕರ್ನಾಟಕ ಫುಲ್ ಮಳೆಗಾಲ ಅವಾಗ. ಸರಿ, ರಾಜಸ್ಥಾನಲ್ಲಿದೆ. ಬಟ್ ನೀನೇನ್ ಇಲ್ಲಿ ಶೂಟ್ ಮಾಡಕ್ಕೆ ಸ್ಪೆಂಡ್ ಮಾಡ್ತೀಯಾ 1:3 ಖರ್ಚಾಗುತ್ತೆ. ಯು ನೋ ದಟ್. ರಾಜಸ್ಥಾನ ಹೋಗ್ಬೇಕು ಇಡೀ ಕ್ರೂನ ಕರ್ಕೊಂಡು. ಬಟ್ ಎಲ್ಲರೂ ಆಸ್ ಅ ಟೆಕ್ನಿಷಿಯನ್ಸ್ ನಾವುಗಳಿದ್ದಕ್ಕೋಸ್ಕರ ಇಲ್ಲ ಹೋಗೋಣ ಅಂತಂದ್ರು. ಓವರ್ ನೈಟ್ ಸುಧಾಕರ್ ನಮ್ಮ ಕ್ಯಾಮರಾಮನ್ ಅನಿಲ್ ಇಬ್ರು ರಾಜಸ್ಥಾನ್ ಹೋಗಿ ಲೊಕೇಶನ್ಸ್ ಮಾಡಿ ಓಕೆ ಅಮೇಸಿಂಗ್ ಆಗಿದೆ ಮಾಡ್ಬೋದು ಅಂತ ಅಂದ್ಮೇಲೆ ಇಡೀ ಕ್ರೂ ಅಲ್ಲಿ ಫ್ಲೈ ಮಾಡ್ತು ಮಗ. ಅಂಡ್ ಅದೇನೋ ಗೊತ್ತಿಲ್ಲ ನಮ್ಗೆ ಏನ್ ಸಿನಿಮಾ ಬೇಕಿತ್ತು ಅದ್ರ 3 times ಬೆಟರ್ ಲೊಕೇಶನ್ಸ್ ಅಂಡ್ ಬೆಟರ್ ವಿಷುವಲ್ ನಮ್ ಸಿನಿಮಾಗೆ ಸಿಕ್ತು. ಅಂಡ್ ಇಟ್ಸ್ ಅ ಬಿಗ್ ಪ್ಲಸ್ ಫಾರ್ ದ ಸಿನಿಮಾ. ಸೂಪರ್, ಫ್ಯಾಂಟಾಸ್ಟಿಕ್. ಜೀವನ ಒಂದು ಖಾಲಿ ಬಾಟ್ಲು ಕುಡಿಯೋಕ್ ಮುಂಚೆ ಅಲ್ಲ 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 ರ್ಯಾಂಬೋ ಟೀಮ್ಗೆ ಒಂದು ಲಾಯರ್ ಲೆಟರ್ ಬಂದೈತಿ. ಸ್ಪೀಕರ್ 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 ಏನಿದೆ ಲಾಯರ್ ಲೆಟರ್? ಲಾಯರ್ ನೋಟ ಸಾಂಗ್ ಅಲ್ಲಿ ಕೊಡ್ತೀಯ ನೀನು? ನಿನಗೂ ಸಾಂಗ್ ಅಲ್ಲಿ ಹೇಳ್ತೀನಿ. ಲಾಲಿ ಲಾಲಿ ಸುಕುಮಾರ ಮ್ಯಾಟ್ರ್ ಕ್ಲಿಯರ್ ಆಗಿ ಕನ್ವೆ ಆಗ್ಲಿಲ್ಲ ಅಂದ್ರೆ ಕಿತ್ತೋಗುತ್ತೆ ನನ್ನ ಕೆರ. ಯಾಕ ಹುಡುಗ ಮೈಯಾಗ ಹ್ಯಾಂಗೈತಿ, 4 ಜನ್ಮ ದಿಮಾಕ್ ನಂಗೈತಿ, ನಂದು ಧಾರವಾಡ, ಹೆಚ್ಚಿಗೆ ಮಾತು ಬ್ಯಾಡ, ಆ ಲೆಟ್ರ್ ತೆಗೆದ ಓದರಿ ನಿಮಗ ತಿಳಿತೈತಿ, ನಿಮ್ಮೆಲ್ಲ ಕೇಸ್ ಬೀಳ್ತೈತಿ, ನಿಮ್ಮೆಲ್ಲ ಕೇಸ್ ಬೀಳ್ತೈತಿ, ಒಮ್ಮೆ ತೆಗೆದು ನೋಡ್ರಿ, ಒಮ್ಮೆ ತೆಗೆದು ನೋಡ್ರಿ. ಏನದು ಕೇಸು ನೋಟಿಸ್ ಅಂತ ಬರೇ? ಏನದು? ಓದಿ ಸರ್. ಓದ್ಬೇಕಾ? ಓದಿ. ಏನದು ಏನಿದೆ ಅಂತ? ಹಿಂಗೆ ಶೇಕ್ ಆಗ್ತಾ ಇದೆ ಕೈ. ಅಲ್ಲ ನೀನು ಹಾಡು ಹೇಳ್ಕೊ. ಇಲ್ಲಿ ಓಪನ್ ಲೆಟರ್ ಮಾಡ್ಕೊಂಡು ಜೊತೆಗೆ ಈ ನೋಟಿಸ್ ಯಾರು ಓದ್ತಾರೋ ಅವ್ರಿಗೆ ಚಾಲಿಟು. ಯಾಕ್ರಿ ಸರ್ ಮುಂದೆ ಯಾಕ್ರಿ ಚಾಲಿಟು? ಈ ನೋಟಿಸ್ ನ ಕಳಿಸ್ತಿರೋರು ವಿಷಯ ಇದೆ ಮಾನ್ಯರೇ. ಹಾಲಿವುಡ್ ಕಂಪನಿ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಗೊತ್ತಿಲ್ಲ ಅಂದ್ರೆ ನಮ್ಮನ್ನ ಕೇಳಬೇಡಿ, ನಮ್ಮ ತಾಯಿ ಸತ್ಯವಾಗ್ಲೂ ಗೊತ್ತಿಲ್ಲ. ಬಟ್ ನಾವು ಒಂಥರ ಕನ್ಸಲ್ಲೇ ಕೆಲಸ ಮಾಡಿ ಈಗೇನು ಸಿನಿಮಾ ಮಾಡೋಣ ಅನ್ಕೊಂಡಿದೀವಿ ಏನಪ್ಪಾ. ಬಟ್ ನಮ್ಮ ಸಿನಿಮಾ ಟೈಟ್ಲು ನಿಮ್ಮ ಸಿನಿಮಾ ಟೈಟ್ಲು ಒಂದೇ ಇದೆ. ಟೈಟ್ಲು ಪ್ರಾಬ್ಲಮ್, ಟೈಟ್ಲು ಕಾಂಟ್ರವರ್ಸಿ ಒಂದೇ ಇದೆ.
ಅದೇನ್ ಸರ್ ಇದು ಆಕ್ಚುಲಿ ನಾವು ಟೈಟಲ್ ನ ವರ್ಲ್ಡ್ ರೈಟ್ಸ್ ಏನೋ ರಿಜಿಸ್ಟರ್ ಮಾಡಿಸಿದೀವಿ. ವರ್ಲ್ಡ್ ವೈಡ್ ರಿಜಿಸ್ಟರ್ ಮಾಡಿಸಿದೀವಿ. ಈ ನೋಟಿಸ್ ನ ಓದಿದ ಮೇಲೆ ಯಾವುದೇ ಯಾವನ ತುಕಾಲಿ ನನ್ನ ಮಗ ಅನ್ಕೋಬೇಡಿ. ಮುದ್ರಿ ಬಿಸಾಕಿದ ತಕ್ಷಣ ನಿಮ್ಮ ಟೈಟಲ್ ಅನ್ನ ಚೇಂಜ್ ಮಾಡಿ. ಇಲ್ಲ ಅಂದ್ರೆ ಕೇಸ್ ಎದುರಿಸೋದಕ್ಕೆ ತಯಾರಾಗಿರಿ. ಇಂತಿ ನಿಮ್ಮ ಪ್ರೀತಿಯ ಶ್ರೀನಗರ ಕಿಟ್ಟಿ ಅಂತೂ ಅಲ್ಲ, ನಾವೇ ನೋಟಿಸ್ ಏನ ಇದು? ಹೌದು ಸರ್. ಯಾವ್ದೋ ಹಾಲಿವುಡ್ ಕಂಪನಿಯಿಂದ ಬಂದಿರೋದು ಅಂತಿದ್ಯಾ? ಕನ್ನಡದಲ್ಲಿ ಪ್ರಿಂಟ್ ಆಗಿದೆಯಲ್ಲಪ್ಪ. ಕಂಪನಿ ಫಾರಿನದಾಗಿದ್ರು, ಅದರ ಪ್ರೊಡ್ಯೂಸರು ಮಾಲಕರು ಬೆಂಗಳೂರವ್ರ ರೀ. ಅದಕ್ಕೆ ನೋಟಿಸ್ ಕನ್ನಡದಲ್ಲಿ ಬಂದಿರೋದು. ಹೌದ್ರಿ. ಇದನ್ನ ನಂದೊಂದು ಕ್ವಶನ್ ಇದೆ. ರ್ಯಾಂಬೋ 2 ಬಗ್ಗೆ ಅವ್ರು ಮಾತಾಡ್ತಾ ಇದಾರೆ. ಟೈಟ್ಲ್ ರ್ಯಾಂಬೋ ಅಂತ ಒಂದು ಸಿನಿಮಾ ಬಂದಿತ್ತು ಹಾಲಿವುಡ್ ಅಲ್ಲಿ. ಯಾರ್ದು? ಸ್ಟೆಲ್ಲೋನ್. ಆಯ್ತಲ್ವಾ? ಈಗ ರ್ಯಾಂಬೋ 2 ಸಿನಿಮಾ ಇಟ್ಕೊಂಡು ಮಾಡ್ತಾ ಇದೀವಿ. ಸಿಲ್ವರ್ ಸ್ಟಾರ್ ಸ್ಟೆಲ್ಲನ್ನೇ ಏನೂ ಕೇಳಿಲ್ಲ ನಮ್ಗೆ. ಇವ್ರು ಯಾಕ್ರಿ ಕೇಳ್ತಾರ ನಮ್ಮನ್ನ? ಕರೆಕ್ಟ್ ಆಗಿ ಹೇಳು, ಯಾರು ನೋಟಿಸ್ ಕಳ್ಸಿದ್ದು? ಈ ನೋಟಿಸ್ ಕೋರಿ ಮುತ್ತು, ನೀವು ನೋಟಿಸ್ ಕಳ್ಸಿದ? ಏನ್ರೋ ಇದೆಲ್ಲ ಹೇಳ್ತೀವಮ್ಮ. ನಾವು ಒಂದು ಸಿನಿಮಾ ಮಾಡಿದೀವಿ. ಆ ಸಿನಿಮಾಗೆ ಟೈಟ್ಲ್ ರ್ಯಾಂಬೋ ಅಂತ ಇಟ್ಟಿದೀವಿ. ಇವರು ರ್ಯಾಂಬೋ ಅಂತ ಇಟ್ಕೊಂಡ್ಬಿಟ್ಟವ್ರೆ. ಜನ ಕನ್ಫ್ಯೂಷನ್ ಆಗ್ಬಿಟ್ಟು ನಮ್ಮ ಸಿನಿಮಾ ಅಂತ ತುಗಿ ಬಿದ್ದು ಅದೇ ತುಗಿ ಬಿದ್ದು ಇವ್ರ ಸಿನಿಮಾ ನೋಡ್ಬಿಟ್ರೆ ಕೋಟಿಗಟ್ಲೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ನಾವು ಅಲ್ಲ ಹಾಳಾಗಿ ಹೋಗ್ಬಿಡ್ತದಲ್ಲ. ಅಲ್ಲ, ಕೋಟಿ ಅಂದ್ರೆ ಸಿಂಗಲ್ ಡಿಜಿಟ್. 1 ಕೋಟಿ 2 ಕೋಟಿ ಅಲ್ಲಮ್ಮ, 450 ಕೋಟಿ ಬಜೆಟ್. 450 ಕೋಟಿ. ನನ್ನ ಮಗನೇ ಏನ ಸುಳ್ಳು ಅನ್ಕೊಂಡ್ಯಾ? ನೋಡಮ್ಮ, ನಾವು ನೋಡಕ್ಕೆ ಸಿಂಪಲ್ ಆದ್ರೆ ಮ್ಯಾಟ್ರು ಬೇಜಾನಿದೆ. ಆಯ್ತು ತಮ್ಮ ಪ್ರಾಬ್ಲಮ್ ಏನು ಸ್ವಲ್ಪ ಓದ್ರಿ. ನೋಟಿಸ್ ಕಳ್ಸಿದ್ವಲ್ಲ ನಾವು, ಇವ್ರ ಸಿನಿಮಾ ಟೈಟಲ್ ನ ನಾವು ಕಾಪಿರೈಟ್ ಮಾಡಿಸ್ಕೊಂಡು ಆಲ್ರೆಡಿ ನಾವು ಮಡಿಕೊಂಡ್ಬಿಟ್ಟಿದೀವಿ. ಹಿಡ್ಕೊಳ್ಳಿ. ಇವರು ಟೈಟ್ಲ್ ಚೇಂಜ್ ಮಾಡ್ಬೇಕು, ಇಲ್ಲ ಅಂದ್ರೆ ಕೇಸ್ ಎದುರಿಸೋದಕ್ಕೆ ರೆಡಿ ಆಗಿರ್ಬೇಕು. ಹೌದ್ರಿ ಸರ, ಆ ಕೇಸ್ ಕೋರ್ಟ್ನಾಗ ನಡ್ಸವ ನಾನರಿ. ಸ್ವಲ್ಪ ನಿಂತ್ಕೊಳ್ಳ. ಈ ಟೈಟಲ್ ನ ನೀವು ಪೇಟೆಂಟ್ ಮಾಡಿಸ್ಕೊಂಡಿದ್ದೀರಾ? ಪೇಟೆಂಟ್ ಮಾಡಿಸ್ಕೊಂಡಿದ್ದೀರಾ ಅನ್ನೋದಕ್ಕೆ ಏನಿದೆ ಸಾಕ್ಷಿ? ಸಾಕ್ಷಿ ಬೇಕಾ ನಿಂಗೆ? ಸಾಕ್ಷಿ ಹೇಳ್ತೀನಿ. ಸಾಕ್ಷಿ ಬೇಕಾ? ಸಾಕ್ಷಿ ಕೊಬ್ರ, ಆ ಚಿರುಗೆ ಏನಾರು ಎಕ್ಸ್ಟ್ರಾ ಪೇಮೆಂಟ್ ಏನಾರು ಕೊಟ್ಟಿದ್ಯಾ ಕೊಬ್ರ ನೀನು? ಇಲ್ಲ ಮಗನೇ, ನೀನು ಮೊನ್ನೆ ಅವ್ನು ತಿಂತಾ ಇರೋ ಕ್ಯಾಂಡಿ ಕಿತ್ಕೊಂಡ್ ಚೀಪ್ ಬಿಟ್ಟೆ, ಅದಕ್ಕೋಸ್ಕರನೇ ಅವ್ನು ಹಿಂಗೆಲ್ಲ ಮಾಡ್ತಾ ಇರೋದು. ಚೀಪ್ ಇದ್ಕೆಲ್ಲ ಹಿಂಗ್ ಮಾಡ್ತಾರೇನಪ್ಪ? ಎಂತ ಚೀಪ್ ಫೆಲ್ಲ ಕಣ ನೀನು. ತುಂಬಾ ಚೀಪ್ ಆಗಿದೆ ಕೊಬ್ರ. ಸಾಕ್ಷಿ ಬೇಕಾ? ಸಾಕ್ಷಿ ಹೆರಿಗೆ ನೋವು ಅಂತ ಆಸ್ಪತ್ರೆಗೆ ಬಸರಿ ಹೆಂಗ್ಸು ಬಂದ್ರೆ ಡಾಕ್ಟ್ರು ನೀನು ಬಸರಿ ಅನ್ನಕ್ಕೆ ಏನ್ ಸಾಕ್ಷಿ ಅಂತ ಕೇಳಿದ್ರೆ ಅವಳು ಏನ್ ತೋರಿಸ್ತಾಳಪ್ಪ? ನಾವು ಪೇಟೆಂಟ್ ಮಾಡ್ಕೊಂಡಿರೋದು ನಮ್ಮ ಅವನ ಮೇಲೆ ಆಣೆಗಳು ಸತ್ಯ. ಇವನ್ ಮೇಲೆ? ಹೌದು. ಸತ್ರೆ ಸಾಯ್ಲಿ ಬಿಡು. ನಿನಗೆ ಲವರ್ ಇದಾರ? ಅದಲ್ರಿ, ನಿಮ್ ಲವರ್ ಮೇಲೆ ಆಣೆ. ಹೋಗ್ಲಿ ಬಿಡ್ರಿ, ಪೇಮೆಂಟ್ನಾಗ ಅದನ್ನು ಎಕ್ಸ್ಟ್ರಾ ಎತ್ಕೋತೀವಿ. ನೋಡ್ರಮ್ಮ, ನಮ್ಮ ಸಿನಿಮಾ ಹೆಸರು ರಾಂಬೋ ಅಂತ ಪೇಟೆಂಟ್ ಮಾಡಿಸ್ಕೊಂಡ್ಬಿಟ್ಟಿದೀವಿ. ಆ ಕಾರಣಕ್ಕೆ ಇನ್ಮೇಲೆ ಜಗತ್ತಲ್ಲಿ ಕಂಪ್ಯೂಟರ್ಗಳೇ ವರ್ಕ್ ಆಗಲ್ಲ. ರಾಂಬೋ ಪಿಕ್ಚರ್ಗೂ ಕಂಪ್ಯೂಟರ್ ವರ್ಕ್ ಆಗೋದಕ್ಕೆ ಏನ ಸಂಬಂಧ? ಹಲೋ, ನಮ್ಮ ಸಿನಿಮಾ ಹೆಸರೇನು? ರಾಂಬೋ. ಅದನ್ನ ಬಿಡಿಸಿದ್ರೆ ರ್ಯಾಮ್ ಬೋ. ಕಂಪ್ಯೂಟರ್ ಒಳಗೆ ಏನಿರುತ್ತೆ? ಸೊ ಕಂಪ್ಯೂಟರ್ ಇನ್ಮೇಲೆ ಯೂಸ್ ಮಾಡಂಗಿಲ್ಲ. ಯಾರಾದ್ರೂ ಕಂಪ್ಯೂಟರ್ ಯೂಸ್ ಮಾಡಿದ್ರೆ ನಾವು ಕೇಸ್ ಹಾಕ್ಬಿಡ್ತೀವಿ. ಅದಕ್ಕೆ ರ್ಯಾಮ್ ನ ಬಿಚ್ಚಿಟ್ಬಿಟ್ಟು ಕೆಲಸ ಮಾಡ್ಬೇಕಾಗುತ್ತೆ. ಅಷ್ಟೇ ಅಲ್ಲ, ಆಮೇಲೆ ಯಾರು ಶರ್ಟ್ ಕಾಲರ್ಗೆ ಬೋಣೆ ಹಾಕೊಳ್ಳಂಗಿಲ್ಲ. ರಾಂಬೋ ಬೋ ಇದೆ ಅಂತ. ರ್ಯಾಮ್ನಲ್ಲಿ ಬೋ ಇದೆಯಲ್ಲ. ಅಷ್ಟೇ ಅಲ್ಲಮ್ಮ, ಇನ್ಮೇಲೆ ಒಲಿಂಪಿಕ್ಸ್ ಅಲ್ಲಿ ಬೋ ಅಂಡ್ ಆರೋನೇ ಯಾರು ಆಡಂಗಿಲ್ಲ. ಅಲ್ಲೂ ರ್ಯಾಮ್ ಬೋ ಇದೆ. ಬೇರೆ ಇನ್ನೇನಿದ್ಯಪ್ಪ? ಬೇರೆ ಇನ್ನೇನು? ಜಗತ್ತಲ್ಲಿ ಇನ್ ಮುಂದೆ ಯಾವ ನಾಯಿನು ಅಂತ ಬೊಗಳಂಗೆ ಇಲ್ಲ. ಅಲ್ಲೂ ರ್ಯಾಮ್ ಬೋ ಇದೆ. ಏನ್ ಪೇಟೆಂಟ್ ಗುರು ಇದು? ಸಖತ್ತಾಗಿದೆ ಪೇಟೆಂಟ್. ಒಳ್ಳೆ ಮಾತಲ್ಲಿ ನಾನು ನ್ಯಾಯ ಕೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಸಿನಿಮಾ ಟೈಟ್ಲ್ ನ ಚೇಂಜ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಕೇಳ್ಕೊಳ್ಳಿ.
ಓಕೆ ನಮ್ದೊಂದು ಕ್ವಶನ್ ಇದೆ. ಏನು? ಈಗ ಅವಾಗಲೇ ಏನಂದ್ರಿ ನಾಯಿಗಳಿಗೆ? ಏನಂದ್ರೆ ಹೇಳಿ? ಬಾವು ಅಂದ್ರೆ ಅದಮ್ಮ ಕೇಸ್ ಹಾಕ್ತೀರಾ? ಹೌದು. ನಮಗೊಂದು ಲೀಗಲ್ ನೋಟಿಸ್ ಕೊಟ್ಟಂಗೆ ಆ ನಾಯಿಗಳಿಗೆ ಯಾಕೆ ಕೊಡ್ಬಾರ್ದು ನೀವು ಒಂದು? ಯಾರು ಬೇಡ ಅಂದ್ರು? ಲಾಯರ್ ಇಲ್ಲೇ ಇದಾರಲ್ಲ, ಫೀಸ್ ಕೊಟ್ಬಿಟ್ಟು ಕೊಡಿ. ನಾವು ಅದನ್ನ ಚೇಂಜ್ ಮಾಡಲ್ಲ ರೀ. ಚೇಂಜ್ ಮಾಡಲ್ಲ? ನಾವು ಚೇಂಜ್ ಮಾಡಲ್ಲ ರೀ. ನೋಡಿ ಒಂದೊಂದೇ ಪೀಸ್ ಬೇಕಾದ್ರೆ 10 ಪೀಸ್ ಹಾಕ್ತೇನೆ. ಬರಲ್ಲ ರೀ ನಾವು ಯಾವ ಕೋರ್ಟ್ಗೂ. ನೋಡಿ ಸರ್, ನಿಮ್ ಪಿಕ್ಚರ್ ಅಲ್ಲಿ ಚಿಕ್ಕಣ್ಣ ಮಾಡಿರ್ಬೋದು, ನಾನು ಫ್ರೆಂಡ್ಸೇ ಇರ್ಬೋದು. ಮುಂಚೆಯಿಂದ ನಾವು ಒಂದೇ ಬಾತ್ರೂಮ್ ನ ಶೇರ್ ಮಾಡ್ಕೊಂಡಿರ್ಬೋದು, ಒಂದೇ ತಲೆ ದಿಮ್ನ ಶೇರ್ ಮಾಡ್ಕೊಂಡಿರ್ಬೋದು, ಒಂದೇ ಹಾಸಿಗೆನ ಶೇರ್ ಮಾಡ್ ಒಂದೇ ತಟ್ಟೆನ ಶೇರ್ ಮಾಡ್ಕೊಂಡಿರ್ಬೋದು. ಆದ್ರೆ ಒಂದೇ ಟೈಟ್ಲ್ ನ ಯಾವುದೇ ಕಾರಣಕ್ಕೂ ಶೇರ್ ಮಾಡ್ಕೊಳಕ್ ಆಗಲ್ಲ. ಪ್ರೊಫೆಷನ್ ಅಂತ ಬಂದ್ರೆ ನನಗೆ ಯಾವ ಸಂಬಂಧಗಳನ್ನು ನೋಡೋದಿಲ್ಲ. ಸಾಕ್ ನಿಲ್ಸ್ರ ಎಲ್ಲ ಕಂಡ್ರ. ಯಾಕೋ ಈ ರೇಂಜ್ಗೆ ತುಕಾಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೀರಾ? ಅದ್ ಯಾವ್ದೋ ರ್ಯಾಂಬೋ ಅಂತ ನಿಮ್ ಸಿನಿಮಾ ಅಂತ ಹೇಳಿದ್ರಲ್ಲ, ಯಾರು ಯಾವನ ಅದಕ್ಕೆ ಹೀರೋ? ಒಬ್ನೇ ಮಜಾ ತಗೊಳ್ಳೋನು ಮುಗ್ಯಾಂಬು, ಊರ್ಗೆಲ್ಲ ಮಜಾ ಕೊಡೋನು ನಮ್ ರ್ಯಾಂಬೋ. ಇದೇ ಮೊದಲ ಬಾರಿಗೆ ನಮ್ಮ ಸಿನಿಮಾ ನಾಯಕನನ್ನ ಮಜಾ ಟಾಕೀಸ್ ಅಲ್ಲಿ ಲಾಂಚ್ ಮಾಡ್ತಾ ಇದ್ದೀನಿ. ನನ್ನಣೆ ಬರೋಕೆ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಲೇಡೀಸ್ ಅಂಡ್ ಜೆಂಟ್ಸ್, ಪ್ಲೀಸ್ ವೆಲ್ಕಮ್ ಆಕ್ಷನ್ ಡೈನಾಮಿಕ್ ಕ್ರೇಜಿ ರೆಬಲ್ ಪವರ್ ಸೂಪರ್ ಚಾಲೆಂಜಿಂಗ್ ಸ್ಟಾರ್. ಅವ್ರ ಸಿನಿಮಾ ಎಲ್ಲ ನೋಡಿ ಬೆಳೆದಿರೋ ನಮ್ಮ ರ್ಯಾಂಬೋ. ಇವನ್ ರ್ಯಾಂಬೋ ಏನವನು? ಒಳ್ಳೆ ಬೊಂಬಲ್ ಹೊತ್ಕೊಂಡು ಹೋಗೋರ್ ತರ ಇದೆ ರ್ಯಾಂಬೋ ಅಂತ. ಗುಡುಗು ಮಿಂಚು ಒಂದಾಗಿ ಬರ್ತಾ ಇದೆ. ಬರಲಿ ಎಲ್ಲ ಗುಡುಗಿಯಲ್ಲಿ ಮಿಂಚಲ್ಲಿ ನನ್ನ ಮಗನ ನೀನೇ ಹಾಫ್ ಟಿಕೆಟ್. ಗುಡುಗು ಮಿಂಚು. ನಮ್ಮ ರ್ಯಾಂಬೋನ ಅಂಡರ್ ಎಸ್ಟಿಮೇಟ್ ಮಾಡಕ್ ಹೋಗ್ಬೇಡ. ಫಸ್ಟ್ ಆಫ್ ಆಲ್ ಎಸ್ಟಿಮೇಟ್ ಮಾಡಕ್ಕೆ ಆಗಲ್ಲ, ಅಂಡರ್ ಎಲ್ಲಿಂದ ಮಾಡ್ಲಿ ಅಲ್ಲಿ. ಶರಣ್ ಸರ್, ಈಗ ಪಿಕ್ಚರ್ ಅಲ್ಲಿ ನೀವು ರ್ಯಾಂಬೋ ಅಲ್ಲ ಸರ್? ಈಗ ನೀವು ಒಂದು 50 ಜನ ವಿಲನ್ಗಳು ಬಂದ್ರೆ ಏನ್ ಮಾಡ್ತೀರಾ ಸರ್? ಏನ್ ಮಾಡ್ತಾರೆ? ಫೈಟ್ ಮಾಡ್ತಾರೆ. ಆದ್ರೆ ನಮ್ ರ್ಯಾಂಬೋ 50 ಅಲ್ಲ, 2 ಸಾಕು. ಆಕ್ಷನ್ ಹೇಳಿ ಯಾರಾದ್ರೂ. ಆಕ್ಷನ್. ಈಗ ಫೈಟ್ ಆಯ್ತಲ್ಲ ಸರ್, ಬರ ಇಲ್ಲಿ. ನುಂಕಬಿಡು, ಸಲ ಸಲ ಹೊಡ್ಕೊಳ್ಳೋ ಬದ್ಲು ಬೇರೆಯಿಂದ ಬರ್ತದೆ ಔಷಧಿ. ಈಗ ಒಂದು ಲೆಂತ್ ಡೈಲಾಗು ಯಾವ್ದಾದ್ರು ಹೇಳಿ ಸರ್. ನೀವು ಒಂದ್ ಡೈಲಾಗ್ ಅಂತ ಬಿಡಿ ಸರ್. ಆಮೇಲೆ ಹೇಳ್ತೀನಿ. ಆಮೇಲೆ ಹೇಳ್ತೀರಾ? ಯಾವ್ದೋ ಒಂದ್ ಬಿಡಿ ಸರ್, ಒಂದ್ ಲೈನ್ ಡೈಲಾಗ್ ಬಿಡಿ. ಹೇಳಿ ಒಂದು ಯಾವ್ದೋ ಒಂದು ಡೈಲಾಗ್ ಹೇಳಿ. ಇದುವರೆಗೂ ಕಾಕಿ ನೋಡಿರ್ಬೋದು, ಕಾಕಿ ಹಾಕಿರೋ ತುಪಾಕಿ ನೋಡಿಲ್ಲ. ತೊಂದ್ರೆಲಿರೋನ್ಗೆ ಆ ದೇವ್ರ ಕೈ ಬಿಡಲ್ಲ, ತೊಂದ್ರೆ ಕೊಟ್ರೆ ಕೆಂಪೇಗೌಡ ಬಿಡಲ್ಲ. ಅಷ್ಟುದ್ದ ಡೈಲಾಗು ಒಂದೇ ಸಮಯ ಹೇಳಿದ್ರೆ, ಅಷ್ಟುದ್ದ ಡೈಲಾಗು ಒಂದೇ ಸಮಯ ಹೇಳಿದ್ರೆ ಅಲ್ವಾ ಸರ್ ನೀವು? ನಮ್ ರ್ಯಾಂಬೋ ನೋಡಿ ಸರ್, ನಿಂತ್ಕೊಳ. ರ್ಯಾಂಬೋ ಆಕ್ಷನ್. ಡೈಲಾಗ್ ಹೇಳು ಅಂದ್ರೆ ದಬಾಕೊಂಡಲ್ಲ ಅವನು. ಎಂತ ರ್ಯಾಂಬೋನು? ಒಬ್ರ ಅಷ್ಟುದ್ದ ಡೈಲಾಗ್ ಹೇಳ್ಕೊಂಡು ಸುಸ್ತು ಮಾಡ್ಕೋತಾರ ಯಾರಾದ್ರು? ಪಾಪ ನಮ್ಮ ರ್ಯಾಂಬೋ ವೀಕ್ ರ್ಯಾಂಬೋ ಮಲ್ಕೋತಾರೆ. ಏನ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಆರ್ಡರ್ ಮಾಡೋರ ಅಷ್ಟುದ್ದ ಡೈಲಾಗ್ ಹೇಳಲೇಬೇಕು ಅಂತ? ವೀಕ್ ರ್ಯಾಂಬೋ ಎದಳಪ್ಪ ರ್ಯಾಂಬೋ ಎದಳ. ಅಲ್ಲ ಕಣ, ಇವನೇನ್ ರ್ಯಾಂಬೋ ಏನೋ ಎಂತ ಸೀಮೆನ ಅಲ್ಲ. ನಮ್ದು ರೆಮೋ ಒಂದ್ಸಲಿ ಅಕ್ಷಿ ಅಂತ ಸೀನ್ ಇದ್ರೆ ನನ್ನ ಮಗ ಶ್ರೀಲಂಕಾ ಸೇರ್ಕತಾನ ಹಂಗ ಇವನು. ಇವನ್ ರ್ಯಾಂಬೋ ಅಂತೆ. ಸರ್, ನನ್ನ ಬರೀ ಹೊರಗಡೆಯಿಂದ ಮಾತ್ರ ನೋಡಿ ಜಡ್ಜ್ ಮಾಡ್ಬೇಡಿ ಸರ್, ಒಳಗಡೆ ಇರೋದನ್ನು ನೋಡಿ ಸರ್. ಬಿಚ್ಚು ಮತ್ತೆ ಬಿಚ್ಚು ನೋಡ್ತೀನಿ. ಅದ್ ಹೇಳಿದ ಅದಲ್ಲಪ್ಪ, ಟ್ಯಾಲೆಂಟ್ ಒಳಗಡೆ ಟ್ಯಾಲೆಂಟ್. ಟ್ಯಾಲೆಂಟಾ? ಒಳಗಡೆ ಇರೋ ಟ್ಯಾಲೆಂಟ್ ನೋಡಿ ಜಡ್ಜ್ ಮಾಡಿ. ನೀವ್ ಹಿಂಗ ಮಾತಾಡ್ಕೊತ ನಿಂತಿದ್ರು, ಡೈರೆಕ್ಟ್ ಕೇಸ್ ಬಗ್ಗೆ ಮಾತಾಡ್ರಿ. ಹೌದು ಶರಣ್ ಸರ್, ನೋಡಿ ಸರ್, ನಾನಂತೂ ನಿಮ್ ಹೊಟ್ಟೆ ಮೇಲೆ ಹೊಡಿಯಲ್ಲ, ನೀವು ನನ್ನ ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್. ನಮ್ ಪ್ರೊಡ್ಯೂಸರ್ ನಂಬ್ಕೊಂಡು 450 crores ಔಷಧಿ ಹೊಡೆಯಲಿ ಸರ್, ಜೋಬಲ್ ಐತೆ ಅವ್ರ ಕೈಗೆ ಹೊಡಿತಾರೆ. ನಿನ್ಗೆ ಎಷ್ಟಲ್ಲ ಪಾಪ, ನೀನು ಸುಸ್ತಾ ಇತ್ಯಾ. 450 crores ನನ್ನ ನಂಬ್ಕೊಂಡು ಹಾಕ್ಬಿಟ್ಟಿದ್ರೆ. ಸಮಾಧಾನ. ಅಲ್ಲ ಕಣ, ನೀನ್ ಶರ್ಟೇ ಹಾಕಿಲ್ಲ, ಒಳಗಡೆ ಚಡ್ಡಿ ಹಾಕಿದ್ಯಲ್ವೋ ನಮಗ್ ಗೊತ್ತಿಲ್ಲ. ಪ್ರೊಡ್ಯೂಸರ್ ನಿನ್ನ ನಂಬ್ಕೊಂಡು ಅದೆಂಗೋ 450 ಕೋಟಿ ಹಾಕದ್ನಮ್ಮ ಹಾಕದ. ನಾನು ಅಲ್ಲೇ ಇದ್ದೆ ಬ್ಯಾಂಕ್ ಅಲ್ಲಿ ಅವನ್ನ ಅಡ್ಡ ನಿಲ್ಸ್ಬಿಟ್ಟು
ಯಾರಾದ್ರೂ ಬರ್ತಾರ ನೋಡ್ಕೊ ಅಂತ ಹೇಳ್ಬಿಟ್ಟು 150 ಕೋಟಿ ದುಡ್ಡು ಪ್ರೊಡ್ಯೂಸರ್ ಅವ್ರ ಅಕೌಂಟ್ಗೆ ಹಾಕೊಂಡ್ರು. ಅವ್ರ ಅಕೌಂಟ್ಗೆ ಅವ್ರ ದುಡ್ಡು ಹಾಕೊಂಡ್ರೆ ಇವನ್ನ ನಂಬ್ಕೊಂಡ್ ಹೆಂಗ್ ಹಾಕಿದ್ದು ಅಂತ ಬರುತ್ತೋ. ಏನ್ ಮಾತು ಅಂತ ಮಾತಾಡ್ತೀಯಪ್ಪ? ಇವನ್ನ ನಂಬಿಕೆಯಿಂದ ಅಡ್ಡೆ ನಿಲ್ಸಿರ್ಲಿಲ್ವಾ? ಅಡ್ಡೆ ನಿಲ್ಸಿದ್ಮೇಲೆ ಇವನ್ ಮುಂದೆನೆ ತಾನೇ ಹಾಕಿದ್ದು. ಇವನ್ ನಂಬಿಕೆಯಿಂದ ನಿಲ್ಸಿದ್ಮೇಲೆ ಇವನ್ನ ನಂಬಿ 450 ಕೋಟಿ ಹಾಕೊಂಡ್ರು. ಹೆಂಗೆಂಗೋ ತಿರುಗಿಸಿ ಏನೇನೋ ಮುಚ್ಚಾಕ್ತಾ ಇದೆಯಲ್ಲ. ನನ್ ಮಕ್ಕಳ್ರ ನೋಡ್ರಿ, ಲಗುನ ನೋಟಿಸ್ ಉತ್ತರ ಕೊಡ್ರಿ, ಇಲ್ಲ ಅಂದ್ರೆ ಎಲ್ಲಾರು ಕೋರ್ಟ್ನಾಗ ಬಂದ್ ಮಾತಾಡ್ರಿ. ಇದು ನ್ಯಾಯ ಇಲ್ಲ ರೀ. ಕೋರ್ಟಲ್ಲಿ ಏನ್ ಇಲ್ಲೇ ಮಾತಾಡೋ. ಅಯ್ಯೋ, ಅದು ಇಲ್ಲಿ ಸಿಕ್ಕಾಬಿಟ್ಟೆ ಶಕೆ ಇದೆ. ಕೋರ್ಟ್ ಅಲ್ಲಿ AC ಇರುತ್ತಲ್ಲ, ಆರಾಮಾಗಿ ಕೂತ್ಕೊಂಡು ಮಾತಾಡ್ಬೋದು ಅಂತ. ನಾನ್ ಕೋರ್ಟ್ ಬರಲ್ಲ ಸರ್, ವೀಸಿಂಗ್ ಜಾಸ್ತಿ ಆಗ್ಬಿಡುತ್ತೆ. ಈಗೇನ್ ಟೈಟ್ಲ್ ಚೇಂಜ್ ಮಾಡಲ್ವಾ ನೀವು? ಮಾಡಲ್ಲ. ಏನೊಂದು ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಇವಲ್ಲಿ. ಏನೊಂದು ಸೆಟಲ್ಮೆಂಟ್ ತಗಡ್ ಬಿಟ್ಟ ಅಂದ್ರೆ ನನ್ನ ಮಕ್ಕಳ್ರ ಒಬ್ಬ ಪೀಣ್ಯಾಗೆ ಇನ್ನೊಬ್ಬ ಕೀನ್ಯಾಗ ಹೋಗಿ ಬಿದ್ದಿರ್ಬೇಕು. ಸೆಟಲ್ಮೆಂಟ್ ಅದು ಸೆಟಲ್ಮೆಂಟ್. ಅಪ್ಪ ಬಿಡೋದ್ ಬಿಡ್ತೀಯಾ? ಇಬ್ರು ಒಂದೇ ಜಾಗಕ್ಕೆ ಹೋಗೋತಾರ ಬಿಡಪ್ಪ. ನೀವಿಬ್ರು ಹೋಗಿ ಒಂದ್ ಕಡೆ ಬಿಟ್ರೆ ನಾ ಏನ್ ಮಾಡ್ಬೇಕ್ರಿ? ಅಪ್ಪ ನೀನ್ ಇಲ್ಲಿ ನಿಂತ್ಕೋ, ನೀನ್ ಬ್ಯಾಕ್ ಹೋದ್ರೆ ಬಾಗಲಕೋಟೆಗೆ ಹೋಗಿರ್ತೀಯ, ಅಲ್ಲೋಗಿ ಬೀಳು. ಎಂತ ಮಾತು ಹೇಳಿರಿ ಸರ, ಓದಿದ್ರಿ ಇನ್ನೊಂದು ಜೋರ ಹಿಂಗ್ ಹೋಗ್ಬಿಡ್ರಿ, ಪಕ್ಕದ ನಮ್ ಬೀದರ್ದಾಗ ಹೋಗಿ ಬಾಕ್ ಮಾರ್ಲೇ ಕೂತ್ಬಿಡ್ತೀವಿ. ವಾದಿಸ್ಕೊಳ್ಳೋದಕ್ಕೂ ಖುಷಿಯಾಗಿ ಹೇಳ್ತಾನಲ್ರಿ ಈಗ ಸರ್ ಏನಾದ್ರೂ ಆಗ್ಲಿ ಸಿನಿಮಾ ಟೈಟ್ಲ್ ಚೇಂಜ್ ಮಾಡಕ್ ಸಾಧ್ಯ ಹೇಳ್ಬಿಡಿ ಸರ್. ಅದೇನ್ ಏನ್ ಮಾಡ್ಕೊ ಹೋಗಂತ ಹೇಳಿ. ಅದೇನ್ ಅದೇನೋ ನುಂಗ್ಕೊಂಡ್ರಲ್ಲ ಏನೋ ಅದೇನ್ ನಾವು ಚೇಂಜ್ ಮಾಡಲ್ಲ. ನೋಡ್ರಿ, IPC ಸೆಕ್ಷನ್ ಕನ್ನಡ ಮೀಡಿಯಂ A ಸೆಕ್ಷನ್, B ಸೆಕ್ಷನ್, C ಸೆಕ್ಷನ್, D ಸೆಕ್ಷನ್, ಇನ್ನರ್ ಸೆಕ್ಷನ್, ಔಟರ್ ಸೆಕ್ಷನ್ ಎಲ್ಲಾ ಕೇಸ್ಗಳನ್ನು ಸೇರಿಸಿ ನಿಮ್ ಮ್ಯಾಲ ಕೇಸ್ ಹಾಕ್ತೀನಿ. ನಮ್ಮ ಕ್ಲೈಂಟ್ಸ್ ಪರವಾಗಿ ವಾದ ಮಾಡಿ ಇವರಿಬ್ಬರಿಗೂ ವಿಕ್ಟ್ರಿ 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 ಕೊಡಿಸ್ತೀನಿ. ಇವರಿಬ್ರು ಗೋಡೆ ಹಿಡ್ಕೊಂಡು ನಡಿಬೇಕಾದ್ರೆ ಇವರು ಗೋಡ ಹತ್ತವ್ರು. ನೀನೇನ ವಿಕ್ಟ್ರಿ ಕೊಡ್ಸೋದು? ಜನ ಬೆಂತಟ್ಟಿ ಆಲ್ರೆಡಿ ವಿಕ್ಟ್ರಿ ಸ್ಟಾರ್ ಅಂತ ಟೈಟ್ಲ್ ಕೊಟ್ಟಿದ್ದಾರೆ. ವಿಕ್ಟ್ರಿ ಕೊಡ್ತಾನೆ ಅಲ್ಲ ಕಂಡ್ರ. ಹಗ್ಲು ರಾತ್ರಿ ಸ್ಕ್ರಿಪ್ಟ್ ಬಗ್ಗೆ ತಲೆ ಕೆಡಿಸ್ಕೊಂಡು ಅಲ್ಲಿ ಇಲ್ಲಿ ಫೈನಾನ್ಸ್ ಎತ್ತಿ ಹೆಂಗೋ ಕಷ್ಟಪಟ್ಟು ಹೆಂಡತಿ ಒಡವೆ ಅಡ ಇಟ್ಟಾದ್ರೂ ಒಂದು ಪಿಕ್ಚರ್ ಮಾಡ್ಬೇಕು ಅಂತ ಆಸೆ ಪಡ್ತಾರೆ. ಅದ್ರಲ್ಲಿ ಏನಾದ್ರೂ ಒಂದು ಮುಹೂರ್ತ ಮಾಡ್ಬೇಕು ಅನ್ನೋದಾದ್ರೆ ಅಲ್ಲಿ ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಅಂತ ಯಾರಾದ್ರೂ ಬಂದು ಅಲ್ಲೊಂದಷ್ಟು ಇಲ್ಲೊಂದಷ್ಟು ದುಡ್ಡು ಪಿಕ್ಕಿಸ್ತಾರೆ. ಹೆಂಗೋ ಒಂದು ಒತ್ತಿಸ್ಕೊಂಡು ಡೇಟ್ ಎಲ್ಲ ಸೇರಿಸ್ಕೊಂಡು ಪರ್ಮಿಷನ್ ತಗೊಂಡು ಶೂಟಿಂಗ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಹೆಂಗೋ ಶೂಟಿಂಗ್ ಮುಗಿಸಿದ್ರೆ ಆಮೇಲೆ ಪ್ರಮೋಷನ್ ಅದು ಇದು ಅಂತ ತಲೆ ಕೆಡಿಸ್ಕೋಬೇಕು. ಅಂತದ್ರಲ್ಲಿ ಏನಾದ್ರೂ ಪರವಾಗಿಲ್ಲ, ನಾವು ಪ್ರಮೋಟ್ ಮಾಡಿ ಸಿನಿಮಾನ ಗೆಲ್ಲಿಸ್ತೀವಿ ಅನ್ನೋ ಒಂದು ದೇಹದಿಂದ ಇಷ್ಟೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ನೀವು ಬಂದ್ಬಿಟ್ಟು ಈ ತರ ತುಕಾಲಿ ರೀಸನ್ಸ್ ಗಳು ಕೊಟ್ಬಿಟ್ಟು ಕೇಸ್ ಹಾಕ್ತಿದ್ರ. ನಿಮ್ಗೆ ಯಾವ್ದ್ರಲ್ಲಿ ಹೊಡಿಬೇಕು? 3 ಇಂಚ್ ಮಚ್ಚಲ್ ಕೊಚ್ಬೇಕಾ 4 ಇಂಚ್ ಮಚ್ಚಲ್ ಕೊಚ್ಬೇಕಲ್ಲ? ಒಂದ್ ನಿಮಿಷ ಟೈಮ್ ಕೊಡಪ್ಪ. ಬನ್ನಿ ಇಲ್ಲಿ. ಯಾಕೋ ಮ್ಯಾಟ್ರ್ ತುಂಬಾ ಸೀರಿಯಸ್ ಆಗೋಂಗ್ ಕಾಣುತ್ತೆ. ಅದಕ್ಕೆ ಊಟ ಮಾಡ್ಕೊಂಡು ಹೋಗ್ಬಿಡೋಣ. ಏನೋ ಒಂದು ಸೆಟ್ಲ್ ಮಾಡ್ಕೊಂಡು ಹೋಗ್ಬಿಡೋಣ. ಈಗ ನೋಡಿಪ್ಪ, ಈಗ ಯಾಕೆ ಸುಮ್ನೆ ನಮ್ಮಲ್ಲಿ ನಿಮ್ಮಲ್ಲಿ ಜಗಳ? ಒಂದು ಸೆಟ್ಲ್ಮೆಂಟ್ ಬಂದ್ಬಿಡೋಣ. ಒಂದು 50 ಲಕ್ಷ ಕಟ್ಬಿಡಿಪ್ಪ. ನಾವು ಯಾವ ಟೈಟ್ಲ್ ಇದಕ್ಕೂ ನಾವು ಡಿಸ್ಟರ್ಬೆನ್ಸ್ ಮಾಡಲ್ಲ. ಎಷ್ಟು? 50 ಲಕ್ಷ. ಮೊನ್ನೆ ಹೊಸದ್ ಗನ್ ತರಿಸಿದ್ನಲ್ಲ, ಎಲ್ಲೋಯ್ತದು? 25 ಲಕ್ಷ ಕೊಡಪ್ಪ ಸಾಕು. ಎಷ್ಟು? 25 ಲಕ್ಷ. 25 ಲಕ್ಷ. ಅದು ಆಕ್ಚುಲಿ ಮೊನ್ನೆ ನೋಡಿದೆ ನ್ಯೂಸ್ ಪೇಪರ್, ಒಂದ್ ಕೈ ಕಟ್ಟಾದ್ರೆ 25 ಲಕ್ಷ ರೂಪಾಯಿ ಕಾಂಪನ್ಸೇಷನ್. 10 ಲಕ್ಷ ಸಾಕು. ಆಕ್ಸಿಡೆಂಟ್ ಆಯ್ತಂತ ಮೊನ್ನೆ, ಕಾಲು ಬೆರಳೆಲ್ಲ ಕಟ್ಟೋಗೋಯ್ತು. 10 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಕೊಟ್ಟರೆ. 1 ಲಕ್ಷ. ಅಯ್ಯೋ, ಮೊನ್ನೆ ಬಾಂಬೆಯಿಂದ ಫೋನ್ ಮಾಡಿದ್ರಪ್ಪ. ಅಲ್ಲ, ಬಾಂಬೆಯಿಂದ ಫೋನ್ ಮಾಡಿದ್ರು, ಒಂದ್ ಕಿಡ್ನಿಗೆ 5 ಲಕ್ಷ ರೂಪಾಯಿ ಕೊಡೋದಕ್ಕೆ ರೆಡಿ ಇದ್ರಂತೆ. 50 ಸಾವಿರ ಸಾಕು. ಡಿಸ್ಕಷನ್ ಬೇಡ. 50,000 ಲಾಕ್ ಫೈನಲ್. ಕಣ್ ದಾನ ಮಾಡಿದ್ರೆ ತುಂಬಾ ಒಳ್ಳೇದು ಸರ್. ನೇತ್ರದಾನ ಮಹಾದಾನ. ಪಾಪ ಎಷ್ಟೋ ಜನಕ್ಕೆ ಕಣ್ಣು ಬರುತ್ತೆ, ಅದಕ್ಕೋಸ್ಕರ ಒಂದ್ ಕಣ್ಣು. ಆಯ್ತಾಯ್ತು ಹೇಳಿ. 25 ಸಾವಿರ ಫೈನಲ್ ಸರ್. ಒಂದ್ ಕಣ್ಣಾದ್ರೂ ದಾನ ಮಾಡ್ತಿದ್ರೆ ಹಿಂಗೆ. ಚಿಕ್ಕದ ಚಾಕು ಇತ್ತಲ್ಲ, ಇದೇ 5 ಸಾವಿರ. ಯಾಕೆ ಅಪ್ಪ ಇದು ಒಂದೊಂದ್ ಸಾವಿರ. 1,000 ಚಿಕ್ಕದು ಮಚ್ಚಿತ್ತಲ್ಲ, ಚಿಕ್ಕದು 5 ರೂಪಾಯಿ. 5 ರೂಪಾಯಿ ಬಿದ್ಬಿಡಿ, ಹಂಗೆ ಡೈ ಹೊಡ್ಬಿಡಿ ಸಾಕು. 3 ಅಡಿ ಮಚ್ಕೊಡ್ರು. ಅಲ್ಲ
70 ರೂಪಾಯಿ ಕೊಟ್ರೆ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ ಹುಷಾರ್ ಬೇರೆ ಇಲ್ಲ ಸರ್ ನಡೆಸ್ಕೊಂಡು ಕರ್ಕೊಂಡು ಹೋದ್ರೆ ಸತ್ತೋಗ್ಬಿಡ್ತಾನೆ ಸರ್ ನೋಡಿ ಸರ್ ನಮ್ ಪವರ್ಫುಲ್ ರಾಂಬೋ ನೋಡಿ ಸರ್ ಹೇಗಿದ್ದಾನೆ ನಡೆಸ್ಕೊಂಡು ಕರ್ಕೊಂಡು ಹೋದ್ರೆ ಉಳಿತಾನೆ ಸರ್ 70 ರೂಪಾಯಿ ಕೊಡಿ ಸರ್ ಟೈಟ್ಲು ನೀವೇ ಇಟ್ಕೊಳ್ಳಿ ಸರ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗಕ್ಕೆ ರೆಸ್ಟ್ ಇಲ್ಲ ಏನ್ ಮಾಡೋಣಪ್ಪ 70 ರೂಪಾಯಿ 70 ರೂಪಾಯಿ ನಿಮಿಷ ಇದು ಹಿಡ್ಕೋ ಬರ ಹೋಗೋಣ ಯಾಕೆ ಟ್ಯಾಕ್ಸಿ ಕರೀತಿ ಎಲ್ಲೈತೋ ದುಡ್ಡು ಆಟೋ ಕರಿಯೋ ಏ ರಾಂಬೋ ನೀ ಯಾಕೋ ಇನ್ನ ನಿಂತಿದ್ಯಾ ಸರ್ ಮಾತ್ರೆಗೆ ಅಟ್ಲೀಸ್ಟ್ ಒಂದು 5 ರೂಪಾಯಿ ಅಪ್ಪ ಬೆಳಗ್ಗೆ ಆಟ ಆಡ್ತಾ ಇದ್ದಲ್ಲ ಈ ಡಾಲ್ಟು ಅದು ಕೊಡೋದು ಅದನ್ನ ನೋಡಿದ್ರೆ ಸತ್ತೋಗ್ಬಿಡ್ತಾನೆ ಸರ್ ನನಗ್ ಮರ್ಯಾದೆ ಬೇಡ ಸರ್ ರ್ಯಾಂಬೋ ರ್ಯಾಂಬೋ 2 ತಂಡದವ್ರ ಜೊತೆ ಒಂದು ಸೂಪರ್ ಆಟ ಆಡೋಣ. ಆ ಆಟದ ಹೆಸರೇ ಟನ್ ಟನ್ ಟನ್. ಕಮಾನ್. ಓಕೆ, ಈ ರೌಂಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಟನ್ 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 ಅಂತ. ಆದ್ರೆ ಇದು ಟನ್ 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 ಅಲ್ಲ, ಇದು ಟುಂಟು ನಾ ಟುನ್ನು. ಯಾಕೆಂದ್ರೆ ನಾವು 10 ಸೆಕೆಂಡ್ಸ್ ಕೊಡ್ತಾ ಇದ್ವಿ, ನಿಮ್ಗೋಸ್ಕರ 20 ಸೆಕೆಂಡ್ಸ್ ಕೊಡ್ತಾ ಇದೀವಿ. ಓಕೆ ಓಕೆ. ಸೊ ರ್ಯಾಂಬೋ 1 ರ್ಯಾಂಬೋ 2 ಅಂತ ಹೆಸರಿಡೋಣ. ಓಕೆ, ರ್ಯಾಂಬೋ 2. ಓಕೆ, ಮೊದಲನೇದಾಗಿ ರ್ಯಾಂಬೋ 13ನೇ ಮಗ್ಗಿ ಹೇಳಿ. ಹೇಳಮ್ಮ, ಓದಿರೋಳು. 13 ಕನ್ನಡದಲ್ಲಿ ಹೇಳಮ್ಮ. ಕೇಳಿದ್ದು 13. ಇಂಗ್ಲಿಷ್ ಹೇಳಮ್ಮ, ನಾವು ಓದಿಲ್ಲ, ಇಂಗ್ಲಿಷ್ ಹೇಳು. 8 7 13 2s 26 13 3s ಹೋಗ್ಲೇ ಇಲ್ಲ ಅದು. ಗುರು ನೀನ್ ಕೇಳಿ 13 ಒಂದೇ ಹೇಳಿದಿನಲ್ಲ ಗುರು. 13ನೇ ಮಗ್ಗಿ ಹೇಳಿ ಅಂದಿದ್ ನಾನು. ಹೌದಾ? 13 ಬಗ್ಗೆ ಹೇಳಿ ಅಂದಿಲ್ಲ. ಆ ನಂಬರ್ ನಮ್ಗೆ ಹಾಕೊಡಲ್ಲ, ನಾವು ಹೇಳಲ್ಲ. 10 ಇಲ್ಲ. ಹೌದಾ? ಸರಿ ಆಯ್ತು, ಇನ್ನೊಂದು ಚಾನ್ಸ್ ಕೊಡ್ತೀನಿ. 13 ಬೇಡ, 12ರ ಮಗ್ಗಿ ಹೇಳಮ್ಮ. ಸ್ಟಾರ್ಟ್. 12 1s 12 12 2s 24 12 3s 36 12 4s 48 12 5s 60 12 7s 72 12 8s 84 12 9s 96 12 10s 96 ಒಂದ್ ಎರಡು ಮಿಸ್ ಆಯ್ತು. ಮಿಸ್ ಆಯ್ತು. 108 108 120 ತಲೆ ಇಷ್ಟ ಬಂದದ್ದು ಹೇಳ್ಬಿಟ್ಟ ಅವನು. 0 ರ್ಯಾಂಬೋ 2 ಏನ್ರಿ ಅದೇ ಲೆಕ್ಕ ಸರಿ ಇಲ್ಲ. ಮ್ಯಾಥಮೆಟಿಕ್ಸ್ ಸರಿ ಇಲ್ಲ. 17ನೇದು ಕೇಳ್ತೀನಿ ನಿಮಗೆ. 17ನೇ ಬಗ್ಗೆ ಹೇಳಿ ಹೇಳಿ. ರ್ಯಾಂಬೋ 2 10 ಬೇರೆ ಬೇರೆ ಶೈಲಿಯ ಡ್ಯಾನ್ಸ್ ಸ್ಟೆಪ್ ಮಾಡಿ. ಟೈಮ್ ಸ್ಟಾರ್ಟ್. ಯಾರ್ದು? ಇವ್ರು ಒಬ್ರನಾ? ಯಾರಾದ್ರೂ ಮಾಡ್ಬೋದು. ಟೈಮ್ ಹೋಗ್ತಾ ಇದೆ. 10 ಬೇಗ. 10 ಒಂದು ತಪಂಗುಚಿ 2 ಒಂದೇ ರೀ. 2 ಒಂದೇ. 2 ಬೇಗ. ಬೇರೆ ಬೇರೆ ಸ್ಟೈಲ್. 3 ವೆಸ್ಟರ್ನ್ ಏನೋ. 4 5 ಇದು ಏನೋ ಅಷ್ಟೇ ಆಗಿದ್ದು. ನೀವ್ ಅಲ್ಲಿ ಇನ್ನೊಂದ್ ಚಾನ್ಸ್ ಕೊಡಿ. 10 ಬೇಗ ಮಾಡಕ್ ಕೊಡ್ತೀನಿ. ಕೊಡಿ. ಅವ್ರಿಗೆ 2 ಕೊಟ್ರಲ್ಲ. 17ರದೊಂದು 16ರದೊಂದು ಆಯ್ತಲ್ಲ. ನೀವು ಮಾಡಿ ಸ್ವಾಮಿ, ಯಾಕೆ ನೀವು ಮಾಡಕ್ ನಾವಿಬ್ರು ಅನ್ಕೊಂತೀವಿ. ನಾನು ಇದ್ ಮಾಡ್ತೀನಿ, ಇದ್ ಮಾಡ್ಬಿಡಿ ಸರ್. ಓಕೆನಾ? ಅಷ್ಟೇ. ರೆಡಿ? 20 ಸೆಕೆಂಡ್. ಟೈಮ್ ಸ್ಟಾರ್ಟ್ಸ್ ನೌ. 1 2 3 ಸ್ಟೆಪ್ಗಳು ಮಾಡ್ತಿದ್ದಾರೆ ಸರ್, ಇವರು ಸ್ಟೈಲ್ಗಳು ಮಾಡ್ತಿದ್ದಾರೆ. 5 ಮಾಡ್ಬಿಡಿ ಸರ್. 5 ಕೊಡ್ಬೋದು, ಕಷ್ಟಪಟ್ಟಿದ್ದಾರೆ. ಆಕ್ಚುಲಿ ಶೈಲಿ ಅಂದೆ, ಬಟ್ ಸ್ಟೆಪ್ ಹಾಕೋದು ಅದಕ್ಕೂ ಬಿಟ್ಟೆ. ಇದು 20 ಸೆಕೆಂಡ್ ಅಲ್ಲಿ 10 ಸ್ಟೆಪ್ ಹಾಕೋದು ಅಂದ್ರೆ ಒಂದೊಂದ್ ಸೆಕೆಂಡ್ 2 ಸ್ಟೆಪ್ ಹಾಕ್ಬೇಕು ಸರ್. ನಿಮ್ ಕೈಲಿ ಆಗುತ್ತೆ ಒಂದೇ ಸ್ಟೆಪ್ 20 ಸೆಕೆಂಡ್ ಹಾಕ್ತೀವಿ. ಅದಕ್ಕೆ ಎಫರ್ಟ್ ಕೊಟ್ಟಿರೋ ಪಾಯಿಂಟ್ ಕೊಡಿ ಪಾಪ. ಓಕೆ, 1 ಪಾಯಿಂಟ್ ಕೊಟ್ಬಿಡ್ತೀನಿ ಪಾಪ, ಪರವಾಗಿಲ್ಲ. 9 ಮಾಡಿದ್ದಾರೆ. ಓಕೆ, 9. ಓಕೆ, ಈಗ ಒಂದು ಆಕ್ಟಿವಿಟಿ. 20 ಸೆಕೆಂಡ್ಗಳಲ್ಲಿ ಈ ದಾರಗಳನ್ನ ಒಂದಕ್ಕೆ ಒಂದು ಗಂಟಾಕಿ ಹೆಲ್ಪ್ ಮಾಡ್ಬೋದು. ಅದು ನೋಡು, ಅದು ಬುದ್ಧಿವಂತಿಕೆ ಅನ್ನೋದು. ಅಯ್ಯೋ ಕೈಯೆಲ್ಲ. 5 4 3 2 1 0. ಇದಕ್ಕಿಂತ ಈಸಿ ನನ್ ಕೈಲಿ ಕೊಡಕ್ ಆಗಲ್ಲ ಗುರು. 4 ಮಾಡಿ. ದಿಸ್ ವಾಸ್ ವೆರಿ ಈಸಿ. ಇನ್ನೊಂದೊಂದು ಹಾಕಿದ್ರೆ ಆಗೋಗಿರೋದು. ಹೌದು. ಇಲ್ಲ ಮಾಡ್ಬಿಟ್ಟು ಅದನ್ನು ಜಾಯಿನ್ ಮಾಡ್ಬೇಕಲ್ಲ. ಅಷ್ಟೇ ಊಫಿ ಆಗೋಯ್ತು. ಹತ್ರ ಬಂದಿದ್ರು. 0 ಇಬ್ರು ಮಾಡ್ಬೋದು ಅಂತ ಫ್ಲಾಶ್ ಲೇಟ್ ಆಯ್ತು. ಗೊತ್ತಾಯ್ತು. ಯಾರು ಹೋಗ್ಬಿಟ್ಟಿತ್ತು.
20 ಸೆಕೆಂಡ್ ಅಲ್ಲಿ 30 ಸ್ಕಿಪ್ಪಿಂಗ್ ಹೊಡೆದು ತೋರಿಸಿ ಬೇಗ. ನಾನು ರೂಢಿ ಎಲ್ಲ ಈಸಿ, ಈಸಿ ಇದೆ. ಎಲ್ಲ ಈಸಿ ಗುರು. ಟೈಮ್ ಸ್ಟಾರ್ಟ್. ಶುರು ಆಯ್ತು. 16, 15, 14. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ಸೂಪರ್. ಥ್ಯಾಂಕ್ ಯು. ವರ್ಕೌಟ್ ಆಯ್ತು. ನಾನೇ ಬಸರ್ ಹೊಡೆದ್ಬಿಟ್ಟೆ ನಿಮ್ಗೆ. ಸೂಪರ್. 2-0. 20 ಸೆಕೆಂಡ್ಗಳಲ್ಲಿ ಅಪ್ಪ ಯಾರು ಕೌಂಟ್ ಡೌನ್ ಶುರು ಮಾಡೋದು? ನಾವು ಶುರು ಮಾಡಿದ್ಮೇಲೆ ಮಾಡಪ್ಪ ನೀನು. ಅವ್ರಿನ್ನ ಮುಗಿಸೇ ಇರಲ್ಲ, ಆಲ್ರೆಡಿ ಓಡಿಸ್ತಾ ಇರ್ತೀಯ. 20 ಸೆಕೆಂಡ್ಗಳಲ್ಲಿ 10 ಶರ್ಟ್ಗಳನ್ನ ಮಡ್ಚಿ. ಇರಮ್ಮ, ಒಂದು ನಿಮಿಷ ಇರಮ್ಮ. ಸ್ಟಾರ್ಟ್ ಅಂತ ಹೇಳಿ. ಎಲ್ಲ ಒಟ್ಟಿಗೆ ಬೇರೆ ಬೇರೆ ಮಡ್ಚ್ಬೇಕು. ನೀನ್ ಅದ್ ಹೇಳ್ದ? ಹೌದು. 20 ಶರ್ಟ್ ಮಾಡ್ತೀವಿ ಅಂತೀನಿ. 20 ಶರ್ಟ್ 10 ಶರ್ಟ್ ಮಡ್ಚಿಟ್ಟಿದೀವಿ. ಇನ್ನೂ 10 ಸೆಕೆಂಡ್ ಇದೆ. ಬಾಗುರು ಮಡ್ಚೊಂದ್ ಇದಿಷ್ಟು ನೀನೊಂದ್ ಬ್ಯಾಗಲ್ ಹಾಕೊಂಡು ಹೋಗಕ್ಕಾಗಲ್ವಾ? ಒಂದೊಂದೇ ಸಪರೇಟ್ ಮಾಡ್ಬೇಕು ಅಂತ ಎಲ್ಲಿದೆ? ಅದೇ ನೀವ್ ಹೇಳಿಲ್ಲ, ಮಡ್ಸ್ಬೇಕಂದ್ರಿ ಅಷ್ಟೇ. ಓ ಲಾಯರ್ ನೋಟಿಸ್ ತರ ಇದು. ಎಲ್ಲ ಡೀಟೇಲ್ ಆಗಿ ಹೇಳ್ಬೇಕು. ಆಯ್ತು, ಓಕೆ. 1 ಪಾಯಿಂಟ್ ಇಟ್ಕೊಳ್ಳ. ವೆರಿ ಗುಡ್. ಮರ್ಚಿಲ್ಲ, ಇರ್ಲಿ ಪರವಾಗಿಲ್ಲ. 1 2. ಓಕೆ. ಸೊ ರ್ಯಾಂಬೋ 2 ಇದು ತುಂಬಾ ಈಸಿ. 20 ಸೆಕೆಂಡ್ ಕೊಡ್ತಾ ಇದೀನಿ. ಓಕೆ. 5 ಬಗೆಯ ಜಿಮ್ ಅಲ್ಲಿ ಮಾಡುವಂತ ವರ್ಕೌಟ್. ಟೈಮ್ ಸ್ಟಾರ್ಟ್. ಮಾಡ್ಬೇಕು. ಟೈಮ್ ಓಡ್ತಾ ಇದೆ. ಮಾಡಿ ಸರ್ ಬೇಗ. ಪುಷಪ್ಸ್. ಅಷ್ಟೇ 1 2 ಏನಿದು? 3 4 5. ಅವ್ರು ರಿಪೀಟ್ ಮಾಡಿದ್ರು, ನೀವೊಂದು ಬೇರೆ ಬೇರೆ ಮಾಡಬೇಕು. ವರ್ಕೌಟ್ ಅಂದಿದ್ದು ಎಕ್ಸಸೈಸ್ ಅಲ್ಲ. ಮುಗೀತು. ಬಜರ್ ಹೊಡೆದಿಲ್ಲ. ಜಾಸ್ತಿನೇ ಆಗಿದೆ ಆಕ್ಚುಲಿ. ಎಲ್ಲಿ 6 ಪ್ಯಾಕ್ಸ್ ಮಾಡಿದಾಗ ಏನ್ ಮಾಡಿದ್ರಿ ನೀವು? ಜಾಸ್ತಿ ಮಾಡಿದ್ರಿ ಸರ್. 5 ಬಂಗಿ ಆಗಿದೆ ಆಕ್ಚುಲಿ ನಮ್ದು. ಇಲ್ಲ ಆಗಿಲ್ಲ. ಬನ್ನಿ ಈ ಕಡೆ ನಿಂತ್ಕೊಳ್ಳಿ. 10 ಸೆಕೆಂಡ್ ಕೊಡ್ತೀನಿ. 5 ತೋರಿಸಿ ನೋಡೋಣ. ಬನ್ನಿ ಸರ್ ಈ ಕಡೆ. ನೀವು ಈ ಕಡೆ ಬನ್ನಿ. ಓಕೆ ರೆಡಿ? 1 2 3 ಗೋ. 1 2 ಹಂಗೆ ಸೈಡ್ ಬಂದ್ ಮಾಡು. 2 3 10 ಸೆಕೆಂಡ್ ಆಗೋಯ್ತು. ಪುಷಪ್. ಅಯ್ಯೋ ರಾಮನೆ ಸರ್, 1 ಲಕ್ಷ ಆಯ್ತು. 1 ಲಕ್ಷ ವರ್ಕೌಟ್ ಇದೆ. ಆಯ್ತು, ಮತ್ತೆ ಏನಕ್ಕೆ ಮಾಡಿಸಿದ್ರು ನನಗೆ? ಸುಮ್ನೆ ಟೈಮ್ ಪಾಸ್. 1 2 1 2 1 2 ಅಷ್ಟೇ ಮುಗಿತು. ಈಗ ಯುಜಿಲಾಗೆ 5 ಹಾಡುಗಳನ್ನ ಡೆಡಿಕೇಟ್ ಮಾಡಿ ಬೇಗ. ನಮ್ದೇ ಇದು ಬುರುಡೆ ಒಂದೇ ಖಾಲಿ ಕ್ವಾರ್ಟರ್ ಬಾಟ್ಲಿ ಹೆಂಗೆ ಲೈಫು. ಚುಟು ಚುಟು ಹುಡುಗಿರೋ ಹುಚ್ಚು ಹಿಡ್ಸೋ ಹುಡುಗಿರೋ ಚುಟು ಚುಟು ಅಂತೈತಿ ನನಗೆ. ನಾನೇ ರಾಜಕುಮಾರ. ಹುಡುಗಿರೋ ಮಂದ ಮ್ಯಾಚ್ ಆಗಿಲ್ಲ. ಅಲ್ಲಾಡ್ಸು ಅಂತ. ಓಕೆ 2 2. ಬಂದ್ವಿ. ಇಜಿಲಾ ಅವ್ರಿಗೋಸ್ಕರ 5 ಪ್ಯಾಥೋ ಸಾಂಗ್ ಗಳನ್ನ ಆಡಿ. ಟೈಮ್ ಸ್ಟಾರ್ಟ್. ಹಂಗೋ ಹಿಂಗೋ ಹೆಂಗೋ ಇದ್ದ. ನೆಕ್ಸ್ಟ್ 1 ಕಣ್ಣ ಮುದ್ದೆ ಕಾಡೆ ಗೂಡೆ ನಮ್ಮ ಬಾಳು. 2 ಬಿಟ್ಟೋಗ್ಬೇಡ ನನ್ನ ಬಿಟ್ಟೋಗ್ಬೇಡ. 3 ಬೇಗ ಬೇಗ. ಮನಸೇ ಮನಸೇ ಯಾಕೆ ಮನಸೇ ಹೀಗಾಯ್ತು. 3 2 ಸೂಪರ್. ಕಮಾನ್. ಬರ್ತಿದ್ವಿ ಸರ್. 5 ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ವಾಕ್ ಮಾಡಿ. ಸೂಪರ್. 3 2 3 2 3 2 3 2 ತಾನೆ? 3 ನಾ ಚೆಕ್ ಮಾಡಿದೆ. ಅಲರ್ಟ್ ಆಗಿದ್ದಾರೆ. ಗುಡ್. ಓ ಇದು ಮಜಾ ಆಯ್ತು. ಇವಾಗ ಇವ್ರೇನ್ ಮಾಡ್ತಾರೆ ನೋಡೋಣ. ಅಯ್ಯಯ್ಯೋ ಈಸಿ. ಸೊ ಇವಾಗ 3 3 ಇದನ್ನ ನೀವು ಮಾಡಿದ್ರೆ ಗಿಫ್ಟ್ ನಿಮ್ಗೆ. ಓಕೆ. 5 ಹೀರೋಗಳ ಸ್ಟೈಲ್ ಅನ್ನ ಇಮಿಟೇಟ್ ಮಾಡಿ. ಟೈಮ್ ಸ್ಟಾರ್ಟ್. ಆಯ್ತು ಮಾಡಿ ಸರ್. 1 2 3 ಶರಣ್ ತೋರಿಸ್ಬಿಡಿ ಲಾಸ್ಟ್. ಶರಣ್ ಸರ್ ನಾಲ್ಕು ಯಾರು ಇದು ಮಾಡ್ದಲ್ಲೋ ಇಲ್ಲಿ. ಯಾವ್ದು
ನಾನೇ 5 ಜನ ಅಂಬರೀಷ್ ಅಣ್ಣನ್ ಮಾಡಿದ್ರೆ ಆಗೋಗಿರುತ್ತೆ. ಸುದೀಪ್ ಸುದೀಪ್ ಆಗಿರ್ಬೋದು, ಅಂಬರೀಷ್ ಅಣ್ಣ ಆಗಿರ್ಬೋದು. ಯಾವ್ದು ಬೇಕಾದ್ರೆ ಮಾಡೋಯ್ತು. ಅಯ್ಯಯ್ಯೋ ಸಾರಿ 3 ಈಚ್ ಆಗಿದೆ. ಈಗ ಏನ್ ಮಾಡೋಣ? ಟೈ ಬ್ರೇಕರಾ? ಹಾ, ಟೈ ಬ್ರೇಕರ್ ಕ್ವಶನ್ ಕೇಳಿ. ರ್ಯಾಂಬೋ 2 ಎರಡೂನು ಒಂದೇ ಟೀಮು. ಸೊ ಹಾಗಾಗಿ ಇಬ್ರಿಗೂ ಯಾವಾಗಲೂ ನಾವು ಬಿಟ್ಟು ಹೋಗಲ್ಲ. ಅಲ್ಲ ಆಕ್ಚುಲಿ ರ್ಯಾಂಬೋ ಸೂಪರ್ ಹಿಟ್, ಇವಾಗ ರ್ಯಾಂಬೋ 2 ಸೂಪರ್ ಹಿಟ್. ಸೊ 3-3 ಇಬ್ರಿಗೂ ಗಿಫ್ಟ್ ಕೊಟ್ರು. ಓಕೆ, ಥ್ಯಾಂಕ್ ಯು. ಇಟ್ಕೊಳ್ಳಿ ಮಜಾ ಟಾಕೀಸ್ ಟ್ರೋಫಿ. ಚೆನ್ನಾಗಿದೆ, ಚೆನ್ನಾಗಿದೆ. ಈ ಸಲ ಕಪ್ ನಮ್ದೇ. ಓಕೆ, ಈಗ ರ್ಯಾಂಬೋ 2 ಟೀಮ್ ನವರ ಹತ್ರ ನಮ್ಮ ಆಡಿಯನ್ಸ್ ಮಾತಾಡ್ತಾರೆ. ಮೊದಲು ಯಾರು? Hi, Mr. Lokesh. Hi. I know you're doing great. Oh my God, Chaspus koi kothar. I'm coming from Kamnali. Kamnali? All the way just to meet you. Oh my God. Oh wow. You coming from Kamnali? Where will you go for Gonalli? Tell me. Okay, I want to learn Kannada. Oh, naan marta bidtini iga. And you got to teach me few lines. Wow. Actually, I want to like shout at my ex. You want to shout at your ex? Yeah, I want to snub him. You want to snub him? Yeah. So snub him, no? You need to help me with that. I want to snub him in Kannada because he knows Kannada very well. Oh, bama. ಇವಾಗ you want to snub your ex-boyfriend. So ಅದಕ್ಕೆ ಬೈಯೋದನ್ನ ಹೇಳ್ಕೊಡ್ಬೇಕು. ಮಚ್ಚ ಹೇಳ್ಕೊಡು ಒಂದೆರಡು. ಒಂದು ಹಾಡಿದೆಲ್ಲ ಆಡ್ಬಿಡಮ್ಮ. ಅದು ಯಾವ್ದು? ಹಾವಾದ್ರೂ ಕಚ್ಚಬಾರ್ದ, ಹೇಳಾದ್ರೂ ಕುಕ್ಕಬಾರ್ದ, ಹಟ್ಟಿಯ ನೋವು ಬಂದು ಹಟ್ಟಿಯ ಚೆನ್ನಾಗಿಲ್ವಾ? I want to scold him actually. ಸ್ಕೋಲ್ಡಿಂಗ್ ಓನ್ಲಿ. He's scolding only. Another ಉಪೇಂದ್ರ ಸಾಂಗ್. ನಿನ್ನ 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 ಜಾಡ್ಸಿ ಒದಿತೀನಿ. That is not the scolding song. Repeat, let me see. ನಿನ್ನ 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 ನಿನ್ನ. Tell me that. You repeat that. Lay. ನಿನಗ್ ನಾಚಿಕೆ, ನಿನಗ್ ನಾಚಿಕೆ, ಮಾನ ಮರ್ಯಾದೆ, ಮಾನ ಮರ್ಯಾದೆ ಏನಾದ್ರು ಇದೆಯೇನೋ? ಏನಾದ್ರೂ ಇದೆಯೇನೋ? ಹೋಗ್ ಮಣ್ ತಿನ್ನು. ವಾಟ್? ಹೋಗ್ ಮಣ್ ತಿನ್ನು. ಹೋಗ್ ಮಣ್ ತಿನ್ನು. ಹೋಗಿ 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 ನನ್ ಲವ್ ಮಾಡಿದೀಯಲ್ಲ. ಸಾರಿ. ಹೋಗಿ 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 ನನ್ನನ್ನು ಲವ್ ಮಾಡಿದ್ಯಲ್ಲ. ನನ್ನ ಲವ್ ಮಾಡಿದ್ಯಾ? ಹೋಗ್ ಮಾಡ್ತೀನೋ. ಹೋಗ್ ಮಣ್ತಿನ್ನು. ಹೋಗ್ ಮಾಡ್ತೀನೋ. ಹೋಗ್ ಮಂತಿನೋ. ನಿನ್ ಮಕ ಮುಚ್ಚ. ನಿನ್ ಮುಖ ಮುಚ್ಚ. ನಿನ್ ಹಾವು ಕಚ್ಚ. ನಿನ್ ಹಾವು ಕಚ್ಚ. ನಿನ್ ಬರ್ಬಾರ್ದ್ ಬರ. ನಿನ್ ಬರ್ಬಾದ್ ಬಾರ. ಬಾರ ಅಲ್ಲಮ್ಮ ಬರ. ಬರ. ನೀ ಯಾಕುಟ್ಟೋಗ. ನೀ ಯಾಕುಟ್ಟೋಗ. ಬಿಡು. ಲೈಫ್ ಟೈಮ್ ಸರ್ವೈವ್ ಆಗ್ಬೋದು ಇಷ್ಟರಲ್ಲಿ. Thank you so much. You know what? Actually, I want to sing a song for you. Come on. Yeah, I like that attitude. I like that attitude. Yeah, bring it on, because baby. you wanted only the heroine to sing for you. No, you're you also want to heroine. dance Come with on. the heroine. You know, I've come here to sing for you. Yeah, I've also come here to make you dance with me. Today? Of course, right away. Today dance? Yeah. ಯಾರು ಹಿಂಗಲ್ಲ, ನಾನು ಹಿಂಗ. Yes, sing a song for me. I've been seeing you all dancing and I got so inspired. I just want to show a little bit of basic dance which I know. Come on, baby, hit me one more time. Yeah, please. I want everyone to come forward. Everybody? Yeah, even the guys here, you know. I mean, even the lady there. Why not? Okay, ಬನ್ನಿ ಸರ್. ವೀಕ್ಷಕರೇ, ರ್ಯಾಂಬೋ 2 ಈ ಚಿತ್ರದಲ್ಲಿ ಇನ್ನೂ ಹಲವಾರು ಜನ ಕಲಾವಿದರು ಆಮೇಲೆ ನಮ್ಮ ಸ್ಪೆಷಲ್ ಅತಿಥಿಗಳು ಬರೋರಿದ್ದಾರೆ. ಆದ್ರೆ ಇವತ್ತಿಗೆ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ನಾಳೆ ರ್ಯಾಂಬೋ 2 ಟೀಮಿನ ಜೊತೆಗೆ ನಮ್ಮ ಮಜಾ ಟಾಕೀಸ್ ನ ಕಂಟಿನ್ಯೂ ಮಾಡ್ತೀವಿ. ಸೊ ಅಲ್ಲಿವರೆಗೂ ನಗ್ತಾರಿ ನಗಿಸ್ತಾರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ. ಸ್ಟಾಪ್ ಪೈರಸಿ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.